ಆತ್ಮೀಯ ಇಂಡಿಯನ್ ಆರ್ಮಿ SSC ಜನರಲ್ ಡ್ಯೂಟಿ AR ಅಸ್ಸಾಂ ರೈಫಲ್ಸ್ ವುಮೆನ್ ಮಿಲಿಟರಿ ಫೋರ್ಸ್ BSF ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ನೇವಿ ಸ್ಪರ್ಧಾ ಆಕಾಂಕ್ಷಿಗಳೇ, ಇವತ್ತಿನ ದಿವಸ ನಿಮ್ಮ ಥಿಯರಿ ಪ್ರಿಪ್ರೇಷನ್ಗಾಗಿ ಒಂದು ಇಂಪಾರ್ಟೆಂಟ್ ಟಾಪಿಕ್ದೊಂದಿಗೆ ಬಂದಿದ್ದೀವಿ. ಲೈಟ್ ಅಂಥೇಳಿ, ಲೈಟ್ ಬೆಳಕು, ಲೈಟ್ ಬೆಳಕು. ಈ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಆ್ಯಕ್ಚುಯಲ್ ಸೆಷನ್, ಇದನ್ನು 2 ಸೆಷನ್ನಲ್ಲಿ ನಾನು ಹೇಳಲಿಕ್ಕಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ವೈಯಕ್ತಿಕವಾದ ಮಾಹಿತಿಯನ್ನು ಹಂಚಿಕೊಂಡು ನಂತರ ಮುಂದೆ ಹೋಗ್ತೇನೆ. ನಾನು ಮಾಡ್ತಕ್ಕಂಥ ವಿಡಿಯೋಗಳು ಯಾವುದೇ ಸಂಸ್ಥೆಯ ಜಾಹೀರಾತಿಗೆ ಒಳಪಟ್ಟಿರುವುದಿಲ್ಲ, ಯಾವುದೇ ಸಂಸ್ಥೆಯ ಪರವಾಗಿಯೂ ಇರುವುದಿಲ್ಲ. ನಾನು ಮಾಡ್ತಕ್ಕಂಥ ವಿಡಿಯೋಗಳು ಸಂಪೂರ್ಣವಾಗಿ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲಿಕ್ಕೆ ಹೋಗ್ತಕ್ಕಂಥ ಯುವಕರಿಗಾಗಿ ನಾನು ಉಚಿತವಾಗಿ ಮಾಡ್ತಕ್ಕಂಥ ಒಂದು ಸೇವೆ ಅಷ್ಟೇ. ಇದನ್ನು ಯಾರೂ ಕೂಡ ಅನ್ಯಥಾ ಭಾವಿಸದೆ ಉಚಿತವಾಗಿರ್ತಕ್ಕಂಥ ಈ ವಿಡಿಯೋಗಳನ್ನು ಯಾರು ಬೇಕಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಿ ಆಫ್ಲೈನ್ನಲ್ಲಿ ಕೇಳ್ತಕ್ಕಂಥ ವಿಡಿಯೋಗಳನ್ನು ಸಹಿತ ನೀವು ಪಡ್ಕೋಬೋದು. ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಇದು ಮಾಡ್ತಕ್ಕಂಥ ವಿಡಿಯೋ ವಾಣಿಜ್ಯಿಕ ಉದ್ದೇಶಕ್ಕಾಗಿ ಮಾಡ್ತಾ ಇಲ್ಲ. ಸರಿ, ಸ್ಟಾರ್ಟ್ ಮಾಡೋಣ. ಲೈಟ್, ನಾನು ನಿಮಗೊಂದು ಸಣ್ಣ ಪ್ರಶ್ನೆ ಕೇಳಿ, ಕನ್ನಡದೊಳಗೊಂದು ಸಣ್ಣ ಪ್ರಶ್ನೆ ಕೇಳಿ ಮುಂದೆ ಇಂಗ್ಲೀಷ್ ಟರ್ಮಿನಾಲಜಿ ಬರ್ತದೆ, ಅದ್ರ ಬಗ್ಗೆ ಹೇಳ್ತೇನೆ, ಮಾತಾಡ್ಕೋತಾ ಹೋಗೋಣ. ನಮಗೇನು ಅನ್ನಿಸ್ತದೆ, ನೋಡೋದು ಮತ್ತು ಕಾಣೋದು ಎರಡೂ ಒಂದೇ ಅನ್ನಿಸ್ತದೆ. ಶಬ್ದಗಳು ನೋಡೋದು ಮತ್ತು ಕಾಣಿಸೋದು ಎರಡೂ ಒಂದೇ ಅಂತ ಅನಿಸಿದ್ರೂ ಸಹಿತ ಎರಡೂ ವಿಭಿನ್ನ ರೀತಿಯ ಶಬ್ದಗಳು. ಏನು? ಕಣ್ಣಿನ ಸಹಾಯದಿಂದ ನಮಗೆ ವಸ್ತುಗಳು ಕಾಣ್ತವೆ, ಬೆಳಕಿನ ಸಹಾಯದಿಂದ ನಾವು ವಸ್ತುಗಳನ್ನು ನೋಡ್ತೇವೆ. ಸೊ ಬೆಳಕು ನಮ್ಗೆ ವಸ್ತುಗಳನ್ನು ನೋಡಲಿಕ್ಕೆ ಸಹಾಯ ಮಾಡ್ತದೆ, ವಸ್ತುಗಳು ಗೋಚರಿಸಲಿಕ್ಕೆ. ವಿಜುವಲೈಸ್ ದಿ ಸರೌಂಡಿಂಗ್ ಥಿಂಗ್ಸ್, ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ವಸ್ತುಗಳು ಗೋಚರವಾಗಲಿಕ್ಕೆ ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರೋದು ಲೈಟ್, ಬೆಳಕು ಅಂತೇಳಿ. ಹೌದಾ? ಈ ಬೆಳಕಿನ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ, ಬೆಳಕಿನ ಬಗ್ಗೆ ಅಭ್ಯಾಸ ಮಾಡುವ ಶಾಸ್ತ್ರಕ್ಕೆ ಏನಾಗ್ತಾರಂದರೆ ಸ್ಟಡಿ ಆಫ್ ಲೈಟ್. ಸ್ಟಡಿ ಆಫ್ ಲೈಟ್ ಸಿಂಪಲ್ ಹೇಳ್ತೀನಿ ನಾನು. ಸ್ಟಡಿ ಆಫ್ ಪ್ರಾಪರ್ಟೀಸ್ ಆಫ್ ಲೈಟು, ಸ್ಟಡಿ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಟು. ಹೌದಾ? ಬೆಳಕಿನ ಬಗ್ಗೆ ಏನೇ ಅಧ್ಯಯನ ಮಾಡಿದ್ರು ಅದನ್ನು ನಾವೇನಂತ ಹೇಳ್ತಿರ್ತೀವಿ, ಸ್ಟಡಿ ಆಫ್ ಲೈಟ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ ಈಸ್ ಕಾಲ್ಡ್ ಆಪ್ಟಿಕ್ಸ್ ಅಂತಾರೆ. ಇದಕ್ಕೆ ಏನಂತಾರೆ ರೀ? ಆಪ್ಟಿಕ್ಸ್. ಇದ್ರಾಗ ಮತ್ತು ಬೇರೆ ಬೇರೆ ಬರ್ತಾವೆ ಭೌತಶಾಸ್ತ್ರದೊಳಗೆ. ರೇ ಆಪ್ಟಿಕ್ಸ್ ಬೇರೆ, 3 ಡೈಮೆನ್ಷನ್ನು ಹಿಂಗೆಲ್ಲ ಬರ್ತಿರ್ತವೆ. ಅದೇನು ನಿಮ್ಮ ಅಭ್ಯಾಸಕ್ಕೆ ಅಷ್ಟು ಸಂಬಂಧಪಟ್ಟಿದ್ದಲ್ಲ. ಬಟ್ ಒಂದು ಏನು ನೆನಪಿಟ್ಟುವರಿ, ಸ್ಟಡಿ ಆಫ್ ಲೈಟ್ ಆ್ಯಂಡ್ ಇಟ್ಸ್ ಪ್ರಾಪರ್ಟಿ ಅಷ್ಟನ್ನು ನೀವು ನಿಮ್ಮ ಅಭ್ಯಾಸಕ್ಕೆ ಅಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಅದಕ್ಕೆ ಈ ಲೈಟದ ಪ್ರಾಪರ್ಟಿ ಮತ್ತು ಹ್ಯೂಮ್ಯಾನ್ ಐದ ಪ್ರಾಪರ್ಟಿ ಯೂಸ್ ಮಾಡಿ ಅವ ಕಣ್ಣಿನ ಡಾಕ್ಟರ್ ಆಗಿರ್ತಾನೆ. ಅವಾಗ ಅದ್ರ ಸಲುವಾಗಿ ಏನಂತ ಕರೀತಾರಂದ್ರೆ ಆಪ್ತಮಾಲಜಿಸ್ಟ್. ಯಾರವನು? ನೇತ್ರ ತಜ್ಞೆ. ಅವನು ಆಪ್ಟಿಕ್ಸ್ ಸ್ಟಡಿ ಮಾಡಬೇಕಾಗ್ತದೆ, ಭಾಳಷ್ಟು ಆಪ್ಟಿಕ್ಸನ್ನು ಸ್ಟಡಿ ಮಾಡಬೇಕಾಗ್ತದೆ. ಅದನ್ನು ನನ್ನ 2ನೇ ಸೆಷನ್ದಲ್ಲಿ ಈ ಫಾರ್ ಸೈಟೆಡ್ನೆಸ್ಸು, ಶಾರ್ಟ್ ಸೈಟೆಡ್ನೆಸ್ಸು ಅಥವಾ ಹೈಪರ್ ಮಯೋಪಿಯಾ ಅಂಥೇಳಿ ಬರ್ತವೆ. ಅದರ ಬಗ್ಗೆ 2ನೇ ಸೆಷನ್ದಲ್ಲಿ ಹೇಳ್ತೇನೆ. ಈಗ ಲೈಟಿನ ಬಗ್ಗೆ ಮತ್ತಷ್ಟು ನಾವು ಅಭ್ಯಾಸ ಮಾಡ್ತಾ ಹೋದರೆ, ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಲೈಟ್ ಈಸ್ ಎ ಫಾರ್ಮ್ ಆಫ್
ಎನರ್ಜಿ ಅದು ಹೆಂಗೆ ಸರ್ ಅಂಥೇಳಿ ಅಂತಿರ್ಬೋದು ನೀವು. ಬಟ್ ಇವತ್ತೆಲ್ಲ ಸೋಲಾರ್ ಸಿಸ್ಟಮ್ದ ಮೇಲಿನ ಪ್ರತಿಯೊಂದು ವಸ್ತುವನ್ನು ನೋಡಿರ್ತೀರಿ ನೀವು. ಮತ್ತು ಅದು ಸೋಲಾರ್ ಎನರ್ಜಿ ಏನದು, ದಟ್ ಈಸ್ ನಥಿಂಗ್ ಬಟ್ ಲೈಟ್ ಎನರ್ಜಿ ಒಂದು ಫಾರ್ಮೇ. ಸರಿ ಇರಲಿ. ಈಗ ನಾವು ಮತ್ತೆ ಮುಂದಕ್ಕೆ ಹೋಗಿ ಏನು ನೋಡ್ತೀವಪ್ಪ ಅಂತಂದರೆ, ಈ ಲೈಟನ್ನು ಮತ್ತೆ ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದರೆ, ದೂರವನ್ನು ಅಳಿಲಿಕ್ಕೂ ಸಹಿತ ಟು ಮೇಜರ್ ಲಾರ್ಜ್ ಡಿಸ್ಟೆನ್ಸ್, ಭಾಳ ಲಾರ್ಜ್ ಡಿಸ್ಟೆನ್ಸ್ಗಳನ್ನು ಮೇಜರ್ ಮಾಡಲಿಕ್ಕೂ ಸಹಿತ ಲೈಟನ್ನು ನಾವು ಬಳಸ್ತಿರ್ತೇವೆ. ಲೈಟು ಕಾಮನ್ಲಿ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗ್ತದೆ ಫಾರ್ ಸೆಕೆಂಡ್. 3 ಲ್ಯಾಕ್ ಕಿಲೋಮೀಟರ್ ಫಾರ್ ಸೆಕೆಂಡ್ ಲೈಟ್ ಟ್ರಾವೆಲ್ ಆಗ್ತಿರ್ತದೆ. ಪ್ರತಿ ಸೆಕೆಂಡಿಗೂ 3 ಲಕ್ಷ ಕಿಲೋಮೀಟರ್ ದೂರ ಹೋಗ್ತಿರ್ತದೆ. ಸೊ ಈ ಲಾರ್ಜ್ ಡಿಸ್ಟೆನ್ಸನ್ನು ಮೇಜರ್ ಮಾಡಲಿಕ್ಕೆ ಪದ ಬಳಸ್ತಾನೆ ಅವನು ಲೈಟ್ ಇಯರ್ ಅಂತ. ಲೈಟ್ ಇಯರ್, ಲೈಟ್ ಇಯರ್ ಜ್ಯೋತಿ ವರ್ಷ ಅಂತ ಕರಿತಾನೆ ಕನ್ನಡದೊಳಗೆ, ಇಂಗ್ಲೀಷ್ನ್ಯಾಗ ಲೈಟ್ ಇಯರ್ ಅಂತ ಕರಿತಾನೆ. ಲೈಟ್ ಇಯರ್ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ಪರ್ಧಾರ್ಥಿಗಳೇ, ಆಸ್ಪಿರೆಂಟ್ಸ್. ಲೀಫ್ ಇಯರ್ ಅಂತ ಒಂದು ಬರ್ತದೆ. ಲೀಪ್ ಇಯರ್ ಬೇರೆ, ಲೈಟ್ ಇಯರ್ ಬೇರೆ. ಲೀಫ್ ಇಯರ್ ಅಂತಂದರೆ ಫೆಬ್ರವರಿ ಎಲ್ಲೆಲ್ಲಿ 29 ಬರ್ತದೆಯೋ ಅವೆಲ್ಲ ಲೀಪ್ ಇಯರ್ಗಳಾಗ್ತವೆ. ಯಾವ್ಯಾವ ಇಯರ್ದಲ್ಲಿ ಫೆಬ್ರವರಿ 29 ಇರ್ತದೆಯೋ ಅವಕ್ಕೆಲ್ಲ ಅಂಥ ಇಯರ್ಗಳಿಗೆ ಏನಂತ ಕರಿತೀವಿ, ಲೀಫ್ ಇಯರ್ ಅಂತ ಕರಿತೀವಿ. ಕೆಲವೊಂದು ಸಲ ಹಂಗೆ ಕೊಡೋದಿಲ್ಲ ನಾವು. 29 ಫೆಬ್ರವರಿ ಬಂದದ, ಅದಕ್ಕೆ ಯಾವ ಇಯರ್ ಇರ್ತೀವಿ ಅಂಥೇಳಿ ಕೊಡೋದಿಲ್ಲ. ಏನು ಕೇಳ್ತಾನೆ ಅಂದ್ರೆ ಇಸ್ವಿ ಕೊಡ್ತಾನೆ, ಇಯರ್ ಕೊಡ್ತಾನೆ. 2004, 2008, 2010, 2016 ಹಿಂಗೇನಾದರೂ ಕೇಳಿರ್ಬೋದು. ಇದರೊಳಗೆ ಯಾವುದು ಲೀಫ್ ಇಯರ್ ಆಗಿರ್ತದೆ ಅಂತೇಳಿ. ಅವಾಗ ನೀವೇನು ಮಾಡಬೇಕು, ಯಾವುದು ಕಂಪ್ಲೀಟ್ ಡಿವೈಡ್ ಆಗ್ತದಲ್ಲ, ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 3-4 ಆಗ್ಬೋದು ಇದರೊಳಗೆ. ಯಾವುದು 4ದಿಂದ ಕಂಪ್ಲೀಟ್ ಡಿವೈಡ್ ಆಗ್ತದೇನೋ 0 ರಿಮೈಂಡರ್ ಕೊಟ್ಟು ಶೇಷ ಏನೂ ಉಳಿಬಾರ್ದು, ಸಂಪೂರ್ಣವಾಗಿ 4ರಿಂದ ಭಾಗ ಹೋಗ್ತದೆಯೋ ಯಾವ ವರ್ಷ, ಅವೆಲ್ಲ ಲೀಪ್ ಇಯರ್ಗಳೇ. ಆ ಇಯರ್ದಲ್ಲಿ ಡೆಫಿನೆಟ್ಲಿ ದೇರ್ ವಿಲ್ ಬಿ 29 ಡೇಸ್ ಇನ್ ದ ಮಂತ್ ಆಫ್ ಫೆಬ್ರವರಿ, ದಟ್ ಈಸ್ ಲೀಪ್ ಇಯರ್. ಐ ಆಮ್ ಟೀಚಿಂಗ್ ಯು ದ್ಯಾಟ್ ಲೈಟ್ ಇಯರ್. ಲೈಟ್ ಇಯರ್ ಅಂತಂದರೆ ಐ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ಲೈಟ್ ವೆಲಾಸಿಟಿ ಎಷ್ಟಿರ್ತದೆ, ಸ್ಪೀಡ್ ಎಷ್ಟಿರ್ತದೆ ಅಂತಂದರೆ 3 ಲ್ಯಾಕ್ ಕಿಲೋಮೀಟರ್ ಫರ್ ಸೆಕೆಂಡ್ ಇರ್ತದೆ. ಹೌದಾ? ಲೈಟ್ ಟ್ರಾವೆಲ್ಸ್ ಇನ್ ಎ ಇಯರ್, ಆರ್ 365 ಡೇಸ್. ನೋಡಿ, ಒಂದು ಸೆಕೆಂಡಿಗೆ 365 ಡೇನೇ ಅನ್ಬೇಕು. ಇದಕ್ಕೆ ಇಂಗ್ಲೀಷ್ ಗ್ರಾಮರ್ ಒಂದು ಸ್ವಲ್ಪ ಹೇಳಿ ಹೋಗ್ಬಿಡ್ತೀನಿ, ಇದ್ರಾಗ ಅದು ಬಂದಿರ್ತೈತೆ ನಿಮ್ಮ ಎಕ್ಸಾಮ್. ಎಲ್ಲರೇ ನಾವು ನ್ಯೂಮರಲ್ ಅಡ್ಜೆಕ್ಟಿವ್ ತೊಗೊಂಡಿದ್ವಿ ಅಂದ್ರೆ, ಒಂದು ನಂಬರ್ ಇತ್ತು ಅಂತಂದರೆ ಅದಕ್ಕೆ ಎಸ್ ಹಚ್ಚಬಾರ್ದು. ಐ ಆಮ್ 29 ಇಯರ್ ಓಲ್ಡ್, ನಾಟ್ 29 ಇಯರ್ಸ್ ಓಲ್ಡ್. 5 ಡೇಸ್ ಅಲ್ಲ. 10 ಬಾಯ್, 10 ರೂಪಿ ನೋಟ್, ನಾಟ್ 10 ರೂಪೀಸ್ ನೋಟ್. ನಂಬರ್ ಇತ್ತು ಅಂತಂದರೆ ಇದನ್ನು ಪ್ಲ್ಯೂರಲ್ ಮಾಡಬಾರ್ದು, ಅಷ್ಟೇ ಇಡಬೇಕು. ಸರಿ ಇರಲಿ. ಇನ್ ಎ ಇಯರ್ ಲೈಟ್ ಎಷ್ಟು ದೂರ ಹೋಗ್ತದೆ ಅಂತ. ಲೈಟ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಜಸ್ಟ್ ಇಮ್ಯಾಜಿನ್ 1 ಸೆಕೆಂಡಲ್ಲಿ ಲೈಟ್ ಎಷ್ಟು ದೂರ ಹೋಗಿದೆ ರೀ? 3 ಲ್ಯಾಕ್ ಕಿಲೋಮೀಟರ್ ಹೋಗಿದೆ. 2 ಸೆಕೆಂಡಲ್ಲಿ 6 ಲ್ಯಾಕ್, 3 ಸೆಕೆಂಡಲ್ಲಿ 9 ಲ್ಯಾಕ್. ಬರೀ ಸೆಕೆಂಡಿಗೆನ ಲ್ಯಾಕ್ಸ್ ಟುಗೆದರ್ ಹೊಂಟೈತಿ. 1 ವರ್ಷದವರೆಗೆ ಲೈಟ್, ನಂದೊಂದು ಟಾರ್ಚ್ ಅದೇ ಇಲ್ಲಿ, ಆ ಟಾರ್ಚನ್ನು ಹಿಂಗೆ ತಕ್ಷಣ ಬಟನ್ ಹೊಡೆದು ಬಿಡ್ತೇನೆ, ಲೈಟ್ ಟ್ರಾವೆಲ್ ಆಗೋಕ್ಕಾಯ್ತು ಪರ್ ಸೆಕೆಂಡ್ 3 ಲ್ಯಾಕ್ ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. 1 ವರ್ಷದವರೆಗೆ ಸುಮ್ಮನೆ ಆ ಟಾರ್ಚನ್ನು ಹಿಂಗೆ ಹಚ್ಚಿ ಬಿಡೋದು, ಅವಕಾಶ ಮುಂದೆ ಖಾಲಿ ಐತೆ ಅಂತ ಇಟ್ಕೊಳ್ಳೋಣ, ಯಾವುದೇ ಅಡೆತಡೆ ಇಲ್ಲ. 1 ವರ್ಷದ ನಂತರ ಅದು ಎಷ್ಟು ದೂರ ಹೋಗಿ ರೀಚ್ ಆಗಿರ್ತದೆಯೋ ಆ ಡಿಸ್ಟೆನ್ಸ್ಗೆ ನಾವು ಏನಂತ ಹೇಳಿ ಕರಿತೀವಿ, ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಲೈಟ್ ಟ್ರಾವೆಲ್ಸ್ ಇನ್ ಎ ಇಯರ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ ಆನ್ ಇಯರ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ ಆನ್ ಇಯರ್ ಈಸ್ ಕಾಲ್ಡ್ ಲೈಟ್ ಇಯರ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ
light in an year. In a year. And bada, in a year. Distance traveled by light in a year is called light year. ಜ್ಯೋತಿ ವರ್ಷ ಅಂತ ಕರಿತೀವಿ. ಈಗ ಸೂರ್ಯನಿಗೂ ಭೂಮಿಗೂ ಇರ್ತಕ್ಕಂಥ ದೂರ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ಮಾಲ್ ಡಿಸ್ಟೆನ್ಸ್ ಅವೆಲ್ಲ, ಹೌದಾ? ಭಾಳ ಲಾರ್ಜ್ ಡಿಸ್ಟೆನ್ಸ್ ಸೂರ್ಯ ಮತ್ತು ಭೂಮಿಗೆ ಇರ್ತಕ್ಕಂಥ ದೂರ. ಅಂಥ ದೊಡ್ಡ ದೊಡ್ಡ ದೂರಗಳನ್ನು ನಾವು ಲೈಟ್ ಇಯರ್ಗಳಲ್ಲಿ ಅಳಿತೇವೆ, ಜ್ಯೋತಿ ವರ್ಷಗಳಲ್ಲಿ ಅಳಿತೇವೆ. ಮುಂದಿನ ಕಾನ್ಸೆಪ್ಟು, ಲೈಟ್ ಆ್ಯಕ್ಚುಲಿ ನಮ್ಗೆ ನ್ಯಾಚುರಲ್ ಲೈಟ್, ವಿಜಿಬಲ್ ಲೈಟ್ ಐತಿವಿ. ಇದಕ್ಕೆ ಎಂಥ ಲೈಟ್ ಇದು? ವಿಜಿಬಲ್ ಲೈಟದ ಸೋರ್ಸ್ ನಮಗೆ ಯಾರಪ್ಪ? ಗೋಚರ ಬೆಳಕಿನ ಸೋರ್ಸ್ ಯಾರು ಅಂತಂದ್ರೆ ನಮಗೆ ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಏನು? ಲೈಟ್. ಸನ್ ಒಳಗೆ ಹಂಗಾರೆ ಎನರ್ಜಿ ಹೆಂಗೆ ಪ್ರೊಡ್ಯೂಸ್ ಆಗ್ತದೆ? ಸಣ್ಣದೊಳಗೆ ಇಷ್ಟೆಲ್ಲ ಎನರ್ಜಿ ಇಡೀ ನಮ್ಮ ಸೋಲಾರ್ ಸಿಸ್ಟಮ್ಗೆ ಸಿಗ್ತಕ್ಕಂಥ ಎನರ್ಜಿ ಹೆಂಗೆ ಪ್ರೊಡ್ಯೂಸ್ ಆಗ್ತದೆ? 1H2 plus 1H2 gives rise to 2He4. ಎರಡು ಹಗುರವಾದ ಹೈಡ್ರೋಜನ್ ಬೀಜಗಳು ಸಮ್ಮಿಲನ ಹೊಂದಿ ಒಂದು ಭಾರವಾದ ಹೀಲಿಯಂ ಬೀಜ ಆಗ್ತದೆ. ಅದಕ್ಕೆ ನ್ಯೂಕ್ಲಿಯರ್ ಫ್ಯೂಷನ್ ಸಮ್ಮಿಲನ ಹೊಂದೋದು. ಫ್ಯೂಷನ್ ಸಮ್ಮಿಲನ ಹೊಂದೋದು, ಕೂಡೋದು, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರೀತಾರೆ. ಫ್ಯೂಷನ್ ಅಂದ್ರೆ ಸಮ್ಮಿಲನ ಹೊಂದೋದು. ಇನ್ನೊಂದು ಬರ್ತದೆ ನ್ಯೂಕ್ಲಿಯರ್ ಫಿಷನ್. ಅದಲ್ಲ, ಇವನ ಕೊಟ್ಟಿರ್ತಾನೆ ಎರಡು ಆಪ್ಷನ್. ನ್ಯೂಕ್ಲಿಯರ್ ಫಿಷನ್, ಅದು ಫಿಷನ್ ಅಂದ್ರೆ ಒಡೆಯೋದು. ನ್ಯೂಕ್ಲಿಯರ್ ಫಿಷನ್ ಒಡೆಯೋದು. ಏನು? ಒಂದು ಯುರೇನಿಯಂ ಭಾರವಾಗಿರ್ತಕ್ಕಂಥ ಒಂದು ಯುರೇನಿಯಂ ಆಟಮು ಒಡೆದು ಕ್ರಿಪ್ಟಾನ್ ಮತ್ತು ಬೇರಿಯಂ ಬೀಜಗಳಾಗ್ತವೆ, ಹೌದಾ? ಇದು ನ್ಯೂಕ್ಲಿಯರ್ ಫಿಷನ್. ಇದು ಬೈಜಿಕ ವಿದಳನ, ಒಡೆಯೋದು. ಅವ ಕೇಳಿರ್ತಾನೆ ನಿಮಗೆ, ಅಟಮ್ ಬಾಂಬಲ್ಲಿ ಏನು ನಡೀತದೆ? ನ್ಯೂಕ್ಲಿಯರ್ ಫಿಷನ್ ನಡೀತದೆ. ಸೋಲಾರ್ ಎನರ್ಜಿ ಹೆಂಗೆ ಫಾರ್ಮ್ ಆಗಿರ್ತದೆ? ನ್ಯೂಕ್ಲಿಯರ್ ಫ್ಯೂಷನ್ದಿಂದ ಫಾರ್ಮ್ ಆಗಿರ್ತದೆ. ಎರಡೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫ್ಯೂಷನ್, ಸೋಲಾರ್ ಎನರ್ಜಿ, ಕೂಡೋದು, ಎರಡು ಕೂಡೋದು. ಫ್ಯೂಷನ್ ಒಡೆಯೋದು. ಒಂದಿದ್ದದ್ದು ಬ್ರೇಕ್ ಆಗಿ ಎರಡಾಗಿವೆ. ಪಿಷನ್, ಹೌದಾ? ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಸೋಲಾರ್ ಎನರ್ಜಿ. ಸನ್ ಎಷ್ಟು ಹೀಟ್ ಇರ್ತಾನಪ್ಪ ಅಂತಂದ್ರೆ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರ್ತದೆ. ನಿಮ್ಮ ಮೈ ಮೇಲೆ ನಾನು 100 ಡಿಗ್ರಿ ಸೆಲ್ಸಿಯಸ್ ನೀರು ಹಾಕಿಬಿಟ್ರೆ ಏನೋ ಪರಿಸ್ಥಿತಿ ಆಗ್ತದೆ ಗೊತ್ತದೆ ನಿಮ್ಗೆ. ಎಲ್ಲ ಸುಟ್ಟೋಗ್ಬಿಡ್ತದೆ, ಚರ್ಮ ಸುಟ್ಟೋಗ್ಬಿಡ್ತದೆ ವಿದಿನ್ 100 ಡಿಗ್ರಿ ಸೆಲ್ಸಿಯಸ್ ಆಫ್ ವಾಟರ್, ಹೌದಾ? 500 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ನಿಮ್ಮ ಐರ್ನ ಮೆಲ್ಟ್ ಆಗ್ತದೆ. ಆಲ್ಮೋಸ್ಟ್ 500 ಡಿಗ್ರಿ ಸೆಲ್ಸಿಯಸ್ಗೆ ಕಬ್ಬಿಣ ಕರಗಲಿಕ್ಕೆ ಶುರು ಮಾಡ್ತದೆ. ಸಿ ದ ಟೆಂಪ್ರೇಚರ್ ಆಫ್ ಸನ್ 6000 ಡಿಗ್ರಿ ಸೆಲ್ಸಿಯಸ್. ದಟ್ ಮಚ್ ಆಫ್ ಟೆಂಪ್ರೇಚರ್ ವಿಲ್ ಬಿ ದೇರ್ ಆನ್ ಸನ್, ಹೌದಾ? ಮತ್ತು ನೀವು ಇಲ್ಲಿ ಯಾವ ಅಂಶಗಳಿಗೆ ಗಮನ ಕೊಡಬೇಕು ಅಂತಂದರೆ, ಇದು ಕೆಲವೊಂದು ಸಲ ನಾವು ಯೂನಿವರ್ಸನ್ನು ಸ್ಟಡಿ ಮಾಡಲಿಕ್ಕೂ ಸಹಿತ ಉಪಯೋಗ ಮಾಡ್ತಿರ್ತೀವಿ. ಆ ಸೋಲಾರ್ ಸಿಸ್ಟಮವನ್ನು ತಗೊಂಡು, ಅಥವಾ ಇಲ್ಲಿರ್ತಕ್ಕಂಥ ಏನು ಈ ಎಲಿಮೆಂಟ್ಸ್ ಏನು ಹೈಡ್ರೋಜನ್ನು, ಹೀಲಿಯಮ್ಮು ಎಲಿಮೆಂಟ್ಗಳದಾವಲ್ಲ, ಅವು ಯಾವಾಗಿದ್ದು, ಸೂರ್ಯ ಯಾವಾಗ ಹುಟ್ಟಿದ, ಏನಾಯಿತು ಅಂತಕ್ಕಂಥದ್ದನ್ನು ತಗೊಂಡು ಕೆಲವೊಂದು ಸಲ ಯೂನಿವರ್ಸನ್ನು ಸ್ಟಡಿ ಮಾಡ್ತಿರ್ತೇವೆ ನಾವು. ಸೊ ಅದಕ್ಕೆ ಕಾಸ್ಮಾಲಜಿ ಅಂತ ಕರಿತೀವಿ. ಅದು ಲೈಟನ್ನು ತಗೊಂಡು ಕಾಸ್ಮಾಲಜಿ, ವಿಶ್ವ ಅಧ್ಯಯನ. ಕಾಸ್ಮಿಕ್ ರೇಸ್ ಅಂತ ಬರ್ತವೆ. ಕಾಸ್ಮಿಕ್ ರೇಸ್ ಅವು
ಇನ್ವಿಸಿಬಲ್, ನಮಗೆ ಕಾಣೋದಿಲ್ಲ. ಕೆಲವೊಂದು ಈ ನಿಮ್ಮ ನಾಯಿ ಮ್ಯಾಲ ಮುಖ ಮಾಡಿ ಅಳ್ತಿರ್ತದೆ, ಹೊಡಿತಿರ್ತಾರೆ ನೋಡಿ, ಅದು ದೇ ಆರ್ ರಿಪ್ಲೈಯಿಂಗ್, ದ ಡಾಗ್ಸ್ ಆರ್ ರಿಪ್ಲೈಯಿಂಗ್ ಟು ದಿ ಕಾಸ್ಮಿಕ್ ರೇಸ್. ಸಮ್ ಕಾಸ್ಮಿಕ್ ರೇಯನ್ನು ಗ್ರಾಸ್ಪ್ ಮಾಡುವಂತಹ ಶಕ್ತಿಯನ್ನು, ಸೆನ್ಸನ್ನು ಅವು ಹೊಂದಿದ್ದಾವೆ. ಸೊ ಅದಕ್ಕೆ ರಿಪ್ಲೈ ಮಾಡ್ತಿರ್ತವೆ. ವಿ ಆರ್ ಅನ್ಅವೇರ್ ಆಫ್ ಕಾಸ್ಮಿಕ್ ರೇಸ್. ಇರಲಿ, ನಾವು ಲೈಟ್ ಬಿಟ್ಟು ಬೇರೆ ಕಡೆ ಹೋಗ್ತೇವೆ, ಮತ್ತು ಅದು ಸಂದರ್ಭ ಬಂದಾಗ ಮತ್ತೆ ಹೇಳ್ತೀನಿ. ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಟ್ ಅದಾವೆ, ಅಂದರೆ ಪ್ರಾಪರ್ಟೀಸ್ ಆಫ್ ಲೈಟ್ ಅನ್ಬೋದು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಟ್ ಅನ್ಬೋದು. ಹೌದಾ? ಏನೇನಪ್ಪ? ಲೈಟ ರಿಫ್ಲೆಕ್ಷನ್ ಆಕೈತಿ. ಲೈಟ್ ಏನಾಕೈತಿ? ರಿಫ್ಲೆಕ್ಷನ್ ಆಕೈತಿ. ಲೈಟ ರಿಫ್ರಾಕ್ಷನ್ನು ಆಕೈತಿ. ರಿಫ್ರಾಕ್ಷನ್ನು ಆಕೈತಿ. ಲೈಟ ಸ್ಕ್ಯಾಟರು ಆಕೈತಿ. ಲೈಟ ಡಿಸ್ಪರ್ಸು ಆಕೈತಿ. ಡಿಸ್ಪರ್ಸೂ ಆಕೈತಿ. ಡಿಸ್ಪರ್ಷನ್. ಲೈಟ ಸ್ಟ್ರೇಟ್ ಲೈನ್ನಾಗೂ ಚಲಿಸ್ತೈತಿ. ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್. ಲೈಟ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೂ ಒಳಪಡ್ತದೆ. ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ರಿಫ್ಲೆಕ್ಷನ್ಗೂ ಒಳಪಡ್ತದೆ. ಮತ್ತು ಲೈಟ ಇಂಟರ್ಫರೆನ್ಸ್ಗೂ ಒಳಪಡ್ತದೆ. ಇಂಟರ್ಫರೆನ್ಸ್. ಸರಿ, ರಿಫ್ಲೆಕ್ಷನ್ ಅಂತಂದರೆ ಸಿಂಪ್ಲಿ ನಿಮ್ಗೆ ಗೊತ್ತಿದೆ, ಮಿರರ್. ಮಿರರ್ ಏನು ಮಾಡ್ತೇವೆ ನಾವು? ತಗೋತೇವೆ, ನಮ್ಮ ಮುಖ ನೋಡ್ತೇವೆ, ಅಥವಾ ಇನ್ನೊಂದು ಎಲ್ಲೋ ಹಿಡ್ಕೊಂಡು ಕನ್ನಡಿಯನ್ನು ತಗೊಂಡು ಮತ್ತೊಂದು ಇಮೇಜನ್ನು ನೋಡ್ತಿರ್ತೇವೆ ನಾವು. ಈಗ ಬೈಕ್ ಹೊಂಟಿರ್ತದೆ, ಮುಂದೆ ಹಿಂದೆ ಏನದಾವು ಅನ್ನೋದು ಅದ್ರ ಒಳಗಡೆ ನೋಡ್ತಿರ್ತೇವೆ. ಹೌದಾ? ಸಾಮಾನ್ಯವಾಗಿ ರಿಫ್ಲೆಕ್ಷನ್ ಅಂತಂದರೆ ಲೈಟ ಒಂದು ಸರ್ಫೇಸಿಗೆ ಹೊಡೆದು ಮತ್ತೆ ಬೌನ್ಸ್ ಬ್ಯಾಕ್ ಆಗೋದು. ಲೈಟ ಒಂದು ಸರ್ಫೇಸಿಗೆ ಹೊಡೆದು ಮತ್ತೆ ಬೌನ್ಸ್ ಬ್ಯಾಕ್ ಆಗೋದು. ಇದಕ್ಕೇನಂತ ಕರಿತೀವಪ್ಪ ಅಂತಂದರೆ ರಿಫ್ಲೆಕ್ಷನ್ ಅಂತ ಕರಿತೀವಿ. ಏನಿದು? ರಿಫ್ಲೆಕ್ಷನ್ ಅಂತ ಕರಿತೀವಿ. ಇದು ರಿಫ್ಲೆಕ್ಷನ್, ಲೈಟಿಗೆ ರಿಫ್ಲೆಕ್ಷನ್ ಐತೆ ಅಂತ ಹೇಳಿ ನನ್ನ ಮುಖ ನಿಮಗೆ ಕಾಣ್ತಾ ಇದೆ, ನಿಮ್ಮ ಮುಖ ನನಗೆ ಕಾಣ್ತಾ ಇದೆ. ಈ ಲೈಟಿಗೆ ರಿಫ್ಲೆಕ್ಷನ್ ಪ್ರಾಪರ್ಟಿ ಇರಲಿಲ್ಲ ಅಂತಂದರೆ ನಾವೇನೂ ನೋಡಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ಮುಖ ನಿಮ್ಗೆ ಕಾಣ್ಬೇಕಂದ್ರೆ ಬೆಳಕು ನನ್ನ ಮುಖದ ಮೇಲೆ ಬಿದ್ದು ರಿಫ್ಲೆಕ್ಷನ್ ಹೊಂದಿ ನಿಮ್ಮ ಕಣ್ಣಿಗೆ ಬರಬೇಕು, ಆವಾಗ ನನ್ನ ಮುಖ ಕಾಣ್ತದೆ. ವಸ್ತುಗಳು ಹೆಂಗೆ ಗೋಚರಿಸ್ತವೆ, ನಿಮಗೆ ವಿಜುವಲೈಸ್ ಹೆಂಗೆ ಆಗ್ತವೆ ಅಂತಂದರೆ ಬೆಳಕು ವಸ್ತುವಿನ ಮೇಲೆ ಬೀಳಬೇಕು, ಪ್ರತಿಫಲನ ಹೊಂದಿ ನಿಮ್ಮ ಕಣ್ಣಿಗೆ ಬರಬೇಕು ಆ ರೇ, ಆವಾಗ ನಿಮಗೆ ಆ ವಸ್ತು ಗೋಚರ ಆಗ್ತದೆ. ಹೌದಾ? ಸರಿ, ದಿಸ್ ಈಸ್ ಅಬೌಟ್ ರಿಫ್ಲೆಕ್ಷನ್. ಇಲ್ಲಿ ಇನ್ನೊಂದಷ್ಟು ಮಾಹಿತಿ ಕೊಡ್ಬೇಕು ನಾನು. ಇಲ್ಲಿ ಒಂದು ಎರಡು ಭಾಳ ಫಂಡಾಮೆಂಟಲ್ ರೂಲ್ ಇವೆ, ಭಾಳಷ್ಟು ಫಂಡಾಮೆಂಟಲ್ ರೂಲ್ ಇವೆ. ಏನು ಅಂತಂದ್ರೆ, ಮೊದಲೇ ರೂಲ್ ಏನು ಹೇಳ್ತದೆ ಅಂತಂದರೆ, ಒಂದು ಸರ್ಫೇಸ್ ಇದೆ, ಒಂದು ಇನ್ಸಿಡೆಂಟ್ ರೇ ಬಿಡ್ತೀನಿ ನಾನು, ಬೆಳಕಿನ ಕಿರಣ. ಇದು ನನ್ನ ಟಾರ್ಚ್ದಿಂದ ಬಂದಿರತಕ್ಕಂಥ ಒಂದು ಬೆಳಕಿನ ಕಿರಣ ಈ ಬಿಂದುವಿನಲ್ಲಿ ಬಿತ್ತು. ಇಲ್ಲಿ ಒಂದು ನಾರ್ಮಲ್ ಡ್ರಾನ್ ಮಾಡ್ತೇನೆ, ಲಂಬ ಎಳೆಯೋದು ಅಂತ ಕರೀತಾರೆ ನಮ್ಮ ಕನ್ನಡದಲ್ಲಿ. ಹೌದಾ? ಒಂದು ನಾರ್ಮಲ್ ಡ್ರಾನ್ ಮಾಡ್ತೇನೆ. ಇಲ್ಲಿ ಒಂದು ಟಾರ್ಚ್ ಬೆಳಕಿನ ಕಿರಣ ಬಿಟ್ಟಿದ್ದೀನಿ. ಸೊ ಈ ಎಂಗಲ್, ಇಲ್ಲಿ ಒಂದು ಎಂಗಲ್ ಫಾರ್ಮೇಷನ್ ಆಕೈತಲ್ಲ, ಈ ಎಂಗಲ್ಗೆ ಏನಂತ ಕರಿತಾನೆ ಅಂತಂದರೆ ಎಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತಾನೆ. ಅದನ್ನು ಆಯದಿಂದ ಸೂಚನೆ ಮಾಡ್ತಾನೆ, ಆಯದಿಂದ. ಆಮೇಲೆ ಇಲ್ಲಿ ಇನ್ಸಿಡೆಂಟ್ ಆದ ನಂತರ ರಿಫ್ಲೆಕ್ಟ್ ಆಗಿ ಮತ್ತೊಂದು ರೇ ಹೋಗ್ತದೆ, ನಿಮ್ಮ ಕಣ್ಣಿಗೆ ಬಂದಿದ್ದು ಅಂದ್ಕೊಳ್ಳಿ. ಆ ರೇ ರಿಫ್ಲೆಕ್ಟೆಡ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಇಲ್ಲಿ ಒಂದು ಎಂಗಲ್ ಫಾರ್ಮೇಷನ್ ಆಯ್ತು. ಈಗ ಈ ಎಂಗಲ್ಗೆ ಎಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತಾನೆ, ಎಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತಾನೆ. ಮೊದಲನೇ ಲಾ ಏನು ಹೇಳ್ತದೆ ಅಂತಂದರೆ, ಎಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಎಂಗಲ್ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಬರ್ತವೆ. ಅದರೊಳಗೇನು ಮೊದಲನೇ ರೂಲೇನೆ ಎಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಎಂಗಲ್ ಆಫ್ ರಿಫ್ಲೆಕ್ಷನ್. ಪಕ್ಕ ನೆನ್ಪಿಟ್ಕೊಳ್ಳಿ. ಹೆಂಗೆ ಕೇಳ್ತಾನೆ ಅಂತಂದರೆ, ಒಂದು ಸರ್ಫೇಸ್ ಇದೆ, ರಿಫ್ಲೆಕ್ಷನ್ ಆಗ್ತಾ ಇದೆ, ಅದ್ರದ್ದು ಎಂಗಲ್ ಆಫ್ ಇನ್ಸಿಡೆನ್ಸ್ 60 ಇದೆ. ಸೊ ವಾಟ್ ವಿಲ್ ಬಿ ದಿ ಎಂಗಲ್ ಆಫ್
ರಿಫ್ರಾಕ್ಷನ್ ಅಂತ ಕೇಳ್ಬೋದು. I = 60 ಇದೆ, R ಎಷ್ಟು ಅಂತ ಕೇಳ್ಬೋದು. ಅವನು ಸಿಂಪ್ಲಿ ನಿಮ್ಮನ್ನ ಟೆಸ್ಟ್ ಮಾಡಲಿಕ್ಕೆ ಏನು ಆಪ್ಷನ್ ಏನು ಕೊಟ್ಟಿರ್ತಾನೆ, A 30, B 120, C 15, D 60. ಈ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂದ್ರೆ ನೀವು ಯಾರು ಈ ಆಪ್ಷನ್ ಕಡೆ ಅಂತೂ ಹೋಗೋದಿಲ್ಲ, ಹೋಗೋದಿಲ್ಲ. ಇಲ್ಲಿ 16 ಐತಿ, ಅದು ಹೆಂಗೆ 60 ಆಕೈತಿ, ಹಾಗಾಗಿ ಸಾಧ್ಯ ಇಲ್ಲ ಅಂತೇಳಿ ನೀವು ಅರ್ಧರೇ ಇರಬೇಕು, ಇಲ್ಲ ಡಬಲ್ಲರೇ ಇರಬೇಕು, 15 ಅಲ್ಲ 16 ಅಲ್ಲ ಅಂಥೇಳಿ ಹಿಂಗೆ ಗ್ಯಾಸ್ ಮಾಡ್ತಿರ್ತೀರಿ. ಸೊ ಫ್ರೆಂಡ್ಸ್, ಯು ಆರ್ ಆನ್ ರಾಂಗ್ ವೇ ಬೈ ಥಿಂಕಿಂಗ್ ಲೈಕ್ ದ್ಯಾಟ್. ಹೌದಾ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಗೊತ್ತಿದ್ದರೆ ನೀವು ಇಮಿಡಿಯೇಟ್ಲಿ ಯಾವುದಕ್ಕೆ ಹೋಗ್ತೀರಿ, 60 ಡಿಗ್ರಿಗೆ ಹೋಗ್ತೀರಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕೊಟ್ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೇಳಬಹುದು, ಅಥವಾ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೊಟ್ಟು ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕೇಳಬಹುದು. ಯಾವುದಾಗ ಕೊಟ್ಟರು ಇವೆರಡು ಈಕ್ವಲ್ ಇರ್ತಾವೆ. ಅದೊಂದು ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ. I = R, ಇನ್ಸಿಡೆನ್ಸ್ = ರಿಫ್ಲೆಕ್ಷನ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ = ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅದೊಂದು ನೆನಪಿಟ್ಕೊಳ್ಳಿ. ಎರಡನೇ ನಿಯಮ ಕಾಂಪಿಟೇಟಿವ್ ಎಕ್ಸಾಮಿನಿಗೆ ಅಷ್ಟೇನು ಪ್ರಸ್ತುತವಲ್ಲದಿದ್ದರೂ ಸಹಿತ ಅದರ ಬಗ್ಗೆ ನಾ ಹೇಳಲೇಬೇಕು. ರೇ ಆಫ್ ಇನ್ಸಿಡೆನ್ಸ್ normal drawn at the point of incidence, ray of incidence normal drawn at the point of incidence, and reflected ray ray of incidence and normal drawn at the point of incidence and reflected ray all are lie in the same plane. All are lie in a same plane. Ray of incident, normal drawn at the point of incident, and reflected ray all are lie in a single plane or in a same plane. ಒಂದೇ ಸಮತಲದಲ್ಲಿ ಇರ್ತವೆ ಅಂತ ಅರ್ಥ. ಒಂದೇ ಸಮತಲದಲ್ಲಿ ಇರ್ತವೆ ಅಂತ ಅರ್ಥ. ಇದು ಒಂದು ಸಮತಲ. ನಾನೊಂದು ಬೆಳಕಿನ ಕಿರಣ ಇಲ್ಲಿ ಬಿಟ್ಟೆ ಅಂತಂದರೆ ನಾರ್ಮಲ್ ಹೆಂಗಿರ್ತದೆ ಹಿಂಗಿರ್ತದೆ. ಹೌದಾ? ಬೆಳಕಿನ ಕಿರಣ ಇದು ನನ್ನ 4 ಫಿಂಗರ್ ಇದೆಯಲ್ಲ, ಇದು ಬೆಳಕಿನ ಕಿರಣ. ಸೊ ನನ್ನ ಮಿಡಲ್ ಫಿಂಗರ್, ಈಚೆ ಕಡೆ ಹ್ಯಾಂಡಿನ ಮಿಡಲ್ ಫಿಂಗರ್ ಏನಿದೆ ಅಲ್ಲ, ನನ್ನ ರೈಟ್ ಹ್ಯಾಂಡು, ಈ ಹ್ಯಾಂಡಿನ ಮಿಡಲ್ ಫಿಂಗರು ರಿಫ್ಲೆಕ್ಟೆಡ್ ರೇ ಅದು. ಈ ಹ್ಯಾಂಡಿನ 4 ಫಿಂಗರು ಇನ್ಸಿಡೆಂಟ್ ರೇ. ಈ ಚಾಕ್ಪೀಸು ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಚಾಕ್ಪೀಸದ ಎಲ್ಲಿ ಟಚ್ ಆಗೈತಲ್ಲೋ ಅದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇವು ಮೂರು ಅದ್ರ ಮೇಲದಾವೇನು ನೋಡ್ರಿ, ಚಾಕ್ಪೀಸದ ಮೇಲದಾವೆ. ರೇ ಆಫ್ ಇನ್ಸಿಡೆನ್ಸು ಅಲ್ಲೇ ಹೋಗಿ ಬೀಳಾತೈತಿ, ರಿಫ್ಲೆಕ್ಟೆಡ್ ರೇನು ಅಲ್ಲಿಂದ ಎಮರ್ಜ್ ಆಗೈತಿ, ಉದ್ಭವ ಆಗೈತಿ. ಚಾಕ್ಪೀಸದ ಟಿಪ್ಪನ್ನು ಸಹಿತ ಅದೇ ಡಸ್ಟರ್ ಮೇಲೆ ಇದೆ. ಸೊ ಇದರ ಅರ್ಥ ಇದು, ಆಲ್ ಆರ್ ಲೈ ಇನ್ ಎ ಸಿಂಗಲ್ ಪ್ಲೇನ್. ರೇ ಆಫ್ ಇನ್ಸಿಡೆಂಟ್ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಆರ್ ಲೈ ಇನ್ ಎ ಸಿಂಗಲ್ ಪ್ಲೇನ್. ಹೌದು? ಓಕೆ, ಅವು ಎರಡು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಾಸ್ ಆಫ್ ರಿಫ್ಲೆಕ್ಷನ್ನು. ಅದರ ನಂತರ ನೀವೇನು ಕಲಿತೀರಿ ಅಂತಂದರೆ, ಈ ಪ್ಲೇನ್ ಮಿರರ್, ಒಂದು ಪ್ಲೇನ್ ಮಿರರ್ ಬಗ್ಗೆ ಒಂದಷ್ಟು ಕಾನ್ಸೆಪ್ಟ್ ಕೊಡ್ತೇನೆ. ಪ್ಲೇನ್ ಮಿರರ್ ಅಂದರೆ ಯೂಶ್ವಲಿ ನಿಮ್ಮ ಲುಕ್ಕಿಂಗ್ ಗ್ಲಾಸು, ನೀವು ಮುಖ ನೋಡ್ಕೋತೀರಲ್ಲ, ಅದೇ ಕನ್ನಡಿಗೆ ನಾವು ಪ್ಲೇನ್ ಮಿರರ್ ಅಂತ ಕರಿತೀವಿ. ಅದಕ್ಕೆ ಕೆಲವೊಂದಷ್ಟು ಕ್ಯಾರೆಕ್ಟರ್ ಅದಾವೆ. ಏನು ಕ್ಯಾರೆಕ್ಟರ್ ಅಂತಂದರೆ, ಅದು ಇಮೇಜ್ ಎಷ್ಟಿರ್ತೈತೋ, ಆಬ್ಜೆಕ್ಟ್ ಎಷ್ಟಿರ್ತೈತೋ ಸಾಮಾನ್ಯವಾಗಿ ಅಷ್ಟೇ ಗಾತ್ರದ ಇಮೇಜನ್ನು ಕೊಡ್ತಿರ್ತದೆ. ಒಂದನೇದು. ಎರಡನೇದು, ಇಮೇಜ್ ಅಲ್ಲಿರ್ತಕ್ಕಂಥ ಪ್ರತಿಬಿಂಬ ನೇರವಾಗಿಯೇ ಇರ್ತದೆ. ನಾನು ಹಿಂಗೆ ನಿತ್ತೇನಿ ಅಂತಂದ್ರೆ ಕನ್ನಡಿ ಒಳಗೆ ನನ್ನ ತಲೆ ಉಲ್ಟಾ ಕಾಣೋದಿಲ್ಲ. ಈ ಬೆರಳನ್ನು ಹಿಂಗೆ ಎತ್ತೇನಿ ಅಂತಂದರೆ ಇದು ಕನ್ನಡಿ ಒಳಗೂ ಹಿಂಗೆ ಕಾಣ್ತದೆ, ನಾಟ್ ಹಿಂಗೆ ಅಪ್ಸೈಡ್ ಡೌನ್ ಕಾಣೋದಿಲ್ಲ, ಇರೆಕ್ಟನ್ನು ಕಾಣ್ತದೆ. ಒಂದು. ಇನ್ನೊಂದು ಕ್ಯಾರೆಕ್ಟರ್ ಏನು ಅಂತಂದ್ರೆ, ದೇ ಆರ್ ವರ್ಚುವಲ್ ಇಮೇಜಸ್. ವರ್ಚುವಲ್ ಇಮೇಜ್ ಅಂದರೆ ಏನನ್ನು ಸ್ವಲ್ಪ ನಿಮ್ಗೆ ಹೇಳ್ತೇನೆ. ವರ್ಚುವಲ್ ಇಮೇಜಸ್ ಕನ್ನಡಿ ಒಳಗಿನ ಪ್ರತಿಬಿಂಬವನ್ನು ಪರದೆ ಮೇಲೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಸ್ಕ್ರೀನ್ ಮೇಲೆ ಬರೋದಿಲ್ಲ. ಅವು ಕನ್ನಡಿ ಒಳಗೆ ಮಾತ್ರ ನೋಡೋದು ನನ್ನ ಮುಖ. ಅದೇ ಮುಖವನ್ನು ಪರದೆ ಮೇಲೆ ನನ್ನ ಮುಖ ತೋರಿಸು ಕನ್ನಡಿಯ ಸಹಾಯದಿಂದ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾವ ಪ್ರತಿಬಿಂಬಗಳನ್ನು ಪರದೆ ಮೇಲೆ ಹಿಡಿಲಿಕ್ಕೆ ಸಾಧ್ಯ ಇಲ್ವೋ ಅಂಥ ಪ್ರತಿಬಿಂಬಗಳಿಗೆ ನಾವು ವರ್ಚುವಲ್ ಇಮೇಜಸ್ ಅಂತ ಕರಿತೀವಿ. ಯಾವ ಪ್ರತಿಬಿಂಬಗಳನ್ನು
ಪರದೆ ಮೇಲೆ ಹಿಡಿಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಪ್ರತಿಬಿಂಬಗಳನ್ನು ರಿಯಲ್ ಇಮೇಜಸ್ ಅಂತ ಕರಿತೀವಿ. ಸ್ವಲ್ಪ ಇಮೇಜದ ಬಗ್ಗೆ ಗೊತ್ತಿರಲಿ ನಿಮಗೆ, ಡೆಫಿನೇಷನ್ ಟೈಪ್ದೊಳಗೆ ಕೇಳಿದ್ರು ಕೇಳ್ಬೋದು ಪ್ರಶ್ನೆ. ಇಮೇಜ್ ಕ್ಯಾನ್ ಬಿ ಎ ಇಮೇಜ್ ಕ್ಯಾನ್ ಬಿ ಕಾಟ್ ಆನ್ ಸ್ಕ್ರೀನ್ ಈಸ್ ಟರ್ಮ್ಡ್ ಆ್ಯಸ್ ಡ್ಯಾಶ್ ಇಮೇಜ್. ಕಾಟ್ ಇತ್ತು, ಹಿಡಿಲಿಕ್ಕೆ ಸಾಧ್ಯ ಇತ್ತು ಅಂತಂದರೆ ರಿಯಲ್ ಇಮೇಜ್. ನಾಟ್ ಪಾಸಿಬಲ್ ಟು ಕ್ಯಾಚ್ ಆನ್ ಸ್ಕ್ರೀನ್ ಇತ್ತು ಅಂತಂದರೆ ವರ್ಚುವಲ್ ಇಮೇಜ್. ಹೌದಾ? ಸೊ ಇವಕ್ಕೆ ಸತ್ಯ ಪ್ರತಿಬಿಂಬ, ನಿತ್ಯ ಪ್ರತಿಬಿಂಬ ಅಂತ ಕರಿತೀವಿ ಕನ್ನಡದೊಳಗೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಈಗ ರಿಪ್ರಾಕ್ಷನಿಗೆ ಬರೋಣ. ಎರಡನೇ ಕಾನ್ಸೆಪ್ಟು. ಭಾಳಷ್ಟು ನಾವು ಚಿಕ್ಕವರಿದ್ದಾಗ ಇಂಗ್ಲೀಷ್ ಅಭ್ಯಾಸ ಮಾಡುವಾಗ ಈ ರಿಫ್ಲೆಕ್ಷನ್ನು ರಿಪ್ರಾಕ್ಷನ್ನು ಎರಡು ಒಂದೇ ಏನೋ ಅಥವಾ ಸ್ಪೆಲ್ಲಿಂಗ್ ಏನರ ಮಿಸ್ಟೇಕ್ ಆಗೈತೋ ಅಂತ, ಸ್ಪೆಲ್ಲಿಂಗ ಏನರ ಮಿಸ್ಟೇಕ್ ಆಗೈತೋ ಅಂತ ಅಂದ್ಕೊಂಡಿದ್ದೀವಿ. ಬಟ್ ರಿಫ್ಲೆಕ್ಷನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಾಮ್ ರಿಫ್ರಾಕ್ಷನ್. ರಿಫ್ಲೆಕ್ಷನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಾಮ್ ರಿಪ್ರಾಕ್ಷನ್. ನೋಡಿ, ಇದೀಗ ನಾನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ತೊಗೊಂಡಿದ್ದೆ. ಬೌನ್ಸ್ ಬ್ಯಾಕ್ ಆಗಿತ್ತಿದು. ಈ ಸರ್ಫೇಸಿಗೆ ಹೊಡೆದು ಪುನಃ ಬೌನ್ಸ್ ಬ್ಯಾಕ್ ಆಗಿತ್ತು. ಈಗ ಹಂಗೆ ಆಗೋದಿಲ್ಲ, ಈ ಸರ್ಫೇಸಿನ ಒಳಗಡೆ ಫಾಸಾಗಿ ಹೋಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಗ್ಲಾಸ್, ನೀವು ನನ್ನ ಸ್ಪೆಕ್ಟ್ ತೊಗೊಂಡ್ರೆ ಇಲ್ಲಿ ರಿಫ್ಲೆಕ್ಷನ್ ಆಗೋದಿಲ್ಲ. ಇಲ್ಲಿ ರಿಫ್ಲೆಕ್ಷನ್ ಆದರೆ ನನ್ನ ಕಣ್ಣೇ ಕಾಣೋದಿಲ್ಲ. ಬೆಳಕು ನನ್ನ ಸ್ಪೆಕ್ಟಿಗೆ ಹೊಡೆಯೋದು ಮತ್ತು ನಿಮಗೆ ಬರೋದು, ಹಂಗಾಗ್ತೈತೆ. ಇಲ್ಲ, ಬೆಳಕು ಏನಾಗ್ತಾ ಇದೆ ಅಂತಂದರೆ ನನ್ನ ಸ್ಪೆಕ್ಟದ ಮೂಲಕ ನನ್ನ ಕಣ್ಣಿಗೆ ಬರ್ತಾ ಇದೆ. ಈ ಮಸೂರದ ಮೂಲಕ, ಈ ಲೆನ್ಸ್ ಮೂಲಕ ಬೆಳಕು ಒಳಗಡೆ ಫಾಸ್ ಆಗಿ ನನ್ನ ಕಣ್ಣನ್ನು ರೀಚ್ ಆಗ್ತಾ ಇದೆ. ಇಲ್ಲಿ ಫಾಸ್ ಆಗಿ ಇಲ್ಲಿ ರೀಚ್ ಆಗ್ತಾ ಇದೆ. ದಿಸ್ ಈಸ್ ವಾಟ್ ರಿಫ್ರಾಕ್ಷನ್. ರಿಪ್ರಾಕ್ಷನ್ ಅಂತಂದರೆ ಲೈಟ್ ಟ್ರಾವೆಲ್ಸ್ ಫ್ರಮ್ ದಿಸ್ ಮೀಡಿಯಮ್ ಟು ದಿಸ್ ಮೀಡಿಯಮ್. ಇಲ್ಲಿ ಇರ್ತಕ್ಕಂಥ ಮಾಧ್ಯಮದಿಂದ ಇಲ್ಲಿ ಇರ್ತಕ್ಕಂಥ ಮಾಧ್ಯಮಕ್ಕೆ ಪಾಸ್ ಆಗಿ ಹೋಗ್ತಾ ಇದೆ ಥ್ರೋ ದಿಸ್ ಲೆನ್ಸ್. ಇಂಥ ಪ್ರಾಪರ್ಟಿಗೆ ಏನಂತ ಹೇಳಿ ಕರಿತೀವಪ್ಪ ನಾವು ಅಂತಂದರೆ ರಿಫ್ರಾಕ್ಷನ್ ಅಂತ ಕರಿತೀವಿ. ಹೌದಾ? ರಿಫ್ರಾಕ್ಷನ್ ಅಂತಂದರೆ ರಿಫ್ರಾಕ್ಷನ್ನಲ್ಲಿ ಲೈಟ್ ಸ್ಲೈಟ್ಲಿ ಬೆಂಡ್. ಹೆಂಗೆ ಲೈಟ್ ಸ್ಲೈಟ್ಲಿ ಬೆಂಡ್ ಆಕತ್ತೆ ಹೇಳಿ ನಿಮಗೆ. ಸೊ ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ ಅಂತ ಇಟ್ಕೊಳ್ಳಿ. ಗ್ಲಾಸ್ ಸ್ಲ್ಯಾಬ್, ಹೌದಾ? ನಾನು ಗ್ಲಾಸ್ ಸ್ಲ್ಯಾಬ್ ಅಂದರೆ ಅದ್ರ ಮೂಲಕ ಲೈಟ್ ಫಾಸಾಗಿ ಈಚೆ ಕಡೆಗೆ ಬರಬೇಕು. ಸೊ ಒಂದು ರೇ ಆಫ್ ಇನ್ಸಿಡೆಂಟ್ ಬಿಡ್ತೇನೆ ಇದ್ರ ಮೇಲೆ. ರೇ ಆಫ್ ಇನ್ಸಿಡೆಂಟು ಟಾರ್ಚ್ದಿಂದ ಒಂದು ಬೆಳಕ ಬಿಡ್ತೇನೆ. ಒಂದು ನಾರ್ಮಲ್ ಡ್ರಾನ್ ಮಾಡ್ತೇನೆ, ಲಂಬ ಎಳೆಯೋದು. ಹೌದಾ? ನಮಗನಿಸುತ್ತೆ ಲೈಟ್ ಪಾಸ್ ಆಗಿ ಹಿಂಗೇ ಹೋಗ್ತದೆ ಅಂತ. ಹೌದಾ? ಹಂಗೆ ಹೋಗೋದಿಲ್ಲ ರೀ, ಅದು ಹಂಗೆ ಹೋಗೋದಿಲ್ಲ. ರಿಫ್ರಾಕ್ಷನ್ ಆಕೈತಿ. ರಿಫ್ರಾಕ್ಷನ್ ಆಗೋದು ಅಂತಂದರೆ ಸ್ವಲ್ಪ ಈ ಕಡೆ ಲಂಬದ ಕಡೆಗೆ ಬಾಗ್ತದೆ, ಹಿಂಗೆ ಬಾಗ್ತದೆ. ಮತ್ತು ಇಲ್ಲೊಂದು ಲಂಬ ಎಳಿತೀವಿ, ಆವಾಗ ಲಂಬದಿಂದ ದೂರಕ್ಕೆ ಬಾಗ್ತದೆ, ಹಿಂಗೆ ಹೋಗ್ತದೆ ನೋಡಿ. ಹಿಂಗೆ ಬಂದು ಹಿಂಗೆ. ಇದು ವಿರಳ ಮಾಧ್ಯಮ, ರೇರರ್ ಮೀಡಿಯಮ್. ಗ್ಲಾಸು ಡೆನ್ಸರ್ ಮೀಡಿಯಮ್, ಸಾಂದ್ರ ಮಾಧ್ಯಮ. ಇದು ದಟ್ಟ ಇರ್ತದೆ ಇಲ್ಲಿ, ಡೆನ್ಸರ್ ಮೀಡಿಯಮ್. ಲೈಟ ರೇರರ್ ಮೀಡಿಯಮ್ದಿಂದ ಡೆನ್ಸರ್ ಮೀಡಿಯಮಕ್ಕೆ ಬರುವಾಗ ಟುವಾರ್ಡ್ಸ್ ನಾರ್ಮಲ್ದ ಕಡೆಗೆ ಸ್ವಲ್ಪ ಈ ಕಡೆ ಬಾಗ್ತದೆ. ಹಿಂಗೆ ಹೋಗ್ಬೇಕಾಗಿತ್ತು, ಅದು ಈ ವೇದಾಗ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಟುವಾರ್ಡ್ಸ್ ದಿ ನಾರ್ಮಲ್ ಹಿಂಗೆ ಸ್ವಲ್ಪ ಬೆಂಡ್ ಆಯ್ತು ನೋಡಿ. ಇದು ನಾರ್ಮಲ್ ಅಂತ ಇಟ್ಕೊಳ್ಳಿ. ಇದು ನಾರ್ಮಲ್ಲು, ಇದು ಇನ್ಸಿಡೆಂಟ್ ರೇ. ಹಿಂಗೆ ಹೋಗಲಿಲ್ಲ ಅದು. ಇದು ನಾರ್ಮಲ್ಲು, ಈ ನಾರ್ಮಲ್ಗೆ ಒಂದಿಷ್ಟು ಇನ್ಸಿಡೆಂಟ್ ರೇ ಬಿಟ್ಟಿದ್ದೀನಿ. ಇದು ಹಿಂಗೆ ಹೋಗೋದಿಲ್ಲ, ಹಿಂಗೆ ಸ್ಟ್ರೇಟ್ ಹೋಗೋದಿಲ್ಲ. ಏನಾಗ್ತದೆ, ರೇರರ್ ಮೀಡಿಯಮ್ ಇದು, ಇಲ್ಲಿ ಡೆನ್ಸರ್ ಮೀಡಿಯಮ್ಗೆ ಹೋಗಬೇಕು. ಅವಾಗ ಏನು ಮಾಡ್ತದೆ ಅಂತಂದರೆ ಸ್ಲೈಟ್ಲಿ ಬೆಂಡ್ ಟುವಾರ್ಡ್ಸ್ ನಾರ್ಮಲ್ಲದ ಕಡೆಗೆ ಬೆಳಕು ಬಾಗ್ತದೆ, ಸ್ವಲ್ಪ ಬೆಂಡ್ ಆಗ್ತದೆ. ಹೌದಾ? ಸರಿ, ಇಲ್ಲಿ ಆಗಿರೋದು ಹಿಂಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ, ಸ್ವಲ್ಪ ನಾರ್ಮಲ್ದ ಕಡೆಗೆ ಬೆಂಡ್ ಆಯಿತು. ಎಲ್ಲಿ? ಫ್ರಮ್ ರೇರರ್ ಟು ಡೆನ್ಸರ್ ಇದ್ದಾಗ. ಇನ್ನು ಫ್ರಮ್ ಡೆನ್ಸರ್ ಟು ರೇರರ್ ಬರ್ಬೇಕಲ್ಲ, ಮತ್ತೆ ಹೊಳ್ಳಿ ಗಾಳಿ ಮಾಧ್ಯಮಕ್ಕೆ ಬರ್ಬೇಕಲ್ಲ. ಇದು ಗಾಜಿನಾಗಿಂದ ಫಾರ್ ಅದು. ಅವಾಗ ಏನು ಮಾಡಿತ್ತು ನೋಡ್ರಿ, ನಾರ್ಮಲ್ ಇಲ್ಲಿ ಬಂತು. ಈಗ
ನಾರ್ಮಲ್ ಇಲ್ಲಿ ಬಂತು, ಲೈಟ್ ಹಿಂಗೆ ಬಂದಿದೆ, ಹಿಂಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ, ಹಿಂಗೆ ಹೋಯ್ತು. ಇಲ್ಲಿ ತೋರಿಸ್ತಾನೆ ನೋಡ್ರಿ, ಇಲ್ಲಿ ಬಂದಿದೆ ಬೆಳಕು ಹಿಂಗೆ, ಹೌದಾ? ಹಿಂಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅದು ಏನಾಯಿತು, ಇಲ್ಲಿ ಒಂದು ನಾರ್ಮಲ್ ಡ್ರಾನ್ ಮಾಡಿದರೆ ಸ್ವಲ್ಪ ಏನು ಈ ಕಡೆ, ಇಲ್ಲಲ್ಲ ಹಿಂಗೆ, ಅದನ್ನು ಬಿಟ್ಟು ಈ ಕಡೆ ಲಂಬದಿಂದ ದೂರಕ್ಕೆ ಈಗ ತೋರಿಸ್ತೀನಿ ನೋಡಿ. ಇದು ನಾರ್ಮಲ್ಲು, ಇದು ಈಗ ಡೆನ್ಸರ್ ಮೀಡಿಯಮ್ಮು, ಇದು ರೇರರ್ ಮೀಡಿಯಮ್ಮು. ಹೀಗೆ ಹೋಗಬೇಕಾಗಿತ್ತು, ಇಷ್ಟೇ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅದು ಸ್ವಲ್ಪ ಲಂಬದಿಂದ ದೂರಕ್ಕೆ, ಹಿಂಗೆ ಲಂಬದಿಂದ ಸ್ವಲ್ಪ ದೂರಕ್ಕೆ ಹಿಂಗೆ ಹೋಗಬೇಕಾಗಿತ್ತು, ಹಿಂಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಲಂಬದಿಂದ ದೂರಕ್ಕೆ ಹಿಂಗೆ, ಇದು ಲಂಬ, ಇದರಿಂದ ಸ್ವಲ್ಪ ದೂರಕ್ಕೆ ಹಿಂಗೆ. ಯಾವಾಗ ಫ್ರಮ್ ಡೆನ್ಸರ್ ಟು ರೇರರ್ ಹೋಗುವಾಗ ಅವೇ ಫ್ರಮ್ ದಿ ನಾರ್ಮಲ್, ಫ್ರಮ್ ರೇರರ್ ಟು ಡೆನ್ಸರ್ ಹೋಗುವಾಗ ಟುವಾರ್ಡ್ಸ್ ದಿ ನಾರ್ಮಲ್. ಸ್ವಲ್ಪ ಬರಿತೀನಿ ನೋಡಿ, ನಿಮ್ಮ ನೆನಪು ಉಳಿಲಿಲ್ಲ ಅಂದರೆ ಬರಿತೀನಿ. ಹೆಂಗೆ ಬೆಂಡ್ ಆಗ್ತದೆ ಲೈಟ್, ಹೆಂಗೆ ಬೆಂಡ್ ಆಗ್ತದೆ? ಫ್ರಮ್ ರೇರರ್ ಟು ಡೆನ್ಸರ್, ಫ್ರಮ್ ರೇರರ್ ಟು ಡೆನ್ಸರ್ ಇದ್ದಾಗ ಏನಾಗ್ತದೆ? ಟುವಾರ್ಡ್ಸ್ ನಾರ್ಮಲ್, ಟುವಾರ್ಡ್ಸ್ ನಾರ್ಮಲ್. ಅದೇ ಫ್ರಮ್ ಡೆನ್ಸರ್ ಟು ರೇರರ್ ಇದ್ದಾಗ ಅವೇ ಫ್ರಮ್ ದಿ ನಾರ್ಮಲ್, ಅವೇ ಫ್ರಮ್ ನಾರ್ಮಲ್. ಇವು ನೆನಪಿಟ್ಕೋಬೇಕು. ಕೆಲವೊಂದು ಸಲ ಹೆಂಗೆ ನಿಮಗೆ ಫಿಗರ್ ಕೊಟ್ಟು ಕೇಳ್ಬೋದು, ವಿಚ್ ಒನ್ ಈಸ್ ರೈಟ್ ಫಾರ್ ದಿ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿ. ಹಿಂಗೆ ಕೊಟ್ಟು ಹಿಂಗೆ ಒಂದೊಂದು ಎಳೆದಿರ್ತಾನೆ, ನಾರ್ಮಲ್ ಡ್ರಾನ್ ಮಾಡಿರ್ತಾನೆ. ಇದೊಂದು ಆಪ್ಷನ್ ಕೊಡ್ಬೋದು, ಇನ್ನೊಂದು ಆಪ್ಷನ್ನು ಸ್ಟ್ರೇಟಾಗಿ ಕೊಡ್ಬೋದು, ಮತ್ತೊಂದು ಆಪ್ಷನ್ನು ಉಲ್ಟಾ ಹೆಂಗೆ ಹಿಂಗೆ ಕೊಟ್ಟು ಇಲ್ಲೇ ಅವೇ ಫ್ರಮ್ ದಿ ನಾರ್ಮಲ್ ಮಾಡಿ, ಇಲ್ಲೇ ಅವೇ ಫ್ರಮ್ ದಿ ನಾರ್ಮಲ್ ಮಾಡಿ ಲಾಸ್ಟಕ್ಕೆ ಟುವಾರ್ಡ್ಸ್ ದ ನಾರ್ಮಲ್. ಇದರ ಅಪೋಸಿಟ್ ಕೇಸ್ ಕೊಡ್ಬೋದು. ಇನ್ನೊಂದು ಹಿಂಗೆ ಕೊಟ್ಟು ಹಿಂಗೆ ತಗೋಬೋದು. ಹಿಂಗೇನೋ 4 ಡಯಾಗ್ರಾಮ್ ಕೊಟ್ಟಿದ್ದಂದ್ರೆ ಎಕ್ಸಾಕ್ಟ್ಲಿ ಯಾವುದು ಫ್ರಮ್ ರೇರರ್ ಟು ಡೆನ್ಸರ್ ಇದ್ದಾಗ ಹಿಂಗೆ ಹೋಗಿರ್ತದೆ ಬೆಳಕು ಅಂತಕ್ಕಂಥದ್ದು. ಹೌದಾ? ಸರಿ, ನೆಕ್ಸ್ಟ್ ನಾವು ಇನ್ನೊಂದು ಆ ಪ್ಲೇನ್ ಮಿರರ್ದಾಗ ಇಮೇಜ್ ಇತ್ತಲ್ಲ, ಅಲ್ಲಿ ಒಂದು 2 ಪಾಯಿಂಟ್, ಇನ್ನೊಂದು 2 ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡ್ರಿ. ಅವನ್ನ ಸ್ಕ್ರೀನ್ ಮಾಡಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಂದೊಂದು 6 ಫೀಟ್ ಹೈಟ್ ಇದೆ ಅಂತ ಇಟ್ಕೊಳ್ಳಿ. ನನ್ನ ಫುಲ್ ಇಮೇಜ್ ಪಡ್ಕೋಬೇಕಾದ್ರೆ ಎಷ್ಟು ಉದ್ದದ ಮಿರರ್ ಬೇಕು? ನನ್ನ ಫೂಟದಿಂದ ಹಿಡ್ಕೊಂಡು, ನನ್ನ ಪಾದದಿಂದ ಹಿಡ್ಕೊಂಡು ಇಲ್ಲಿವರೆಗೆ ನನ್ನ ಇಮೇಜ್ ಪಡ್ಕೋಬೇಕು ಅಂತಂದರೆ ಎಷ್ಟು ಉದ್ದದ ಮಿರರ್ ಬೇಕು ಅಂತ ನೀವು ಕೇಳಿದರೆ 3 ಫೀಟ್ ಸಾಕು. ಎಷ್ಟು ಸಾಕು? 3 ಫೀಟ್. ಆಬ್ಜೆಕ್ಟ್, ನಾನು ಒಂದು ಆಬ್ಜೆಕ್ಟ್ ಇದ್ದಂಗೆ, ನನ್ನ ಪೂರ್ತಿ ಇಮೇಜ್ ತೊಗೋಬೇಕಂದ್ರೆ ನನ್ನ ಅರ್ಧ ಬೇಕು ಮಿರರ್, ಅಷ್ಟೇ ಬೇಕು ಅಂತಲ್ಲ. ಒಂದು 12 ಫೀಟಿಂದ ಒಂದು ಆಬ್ಜೆಕ್ಟ್ ಇದೆ, ಅದ್ರ ಫುಲ್ ಇಮೇಜ್ ತೊಗೋಬೇಕಾದ್ರೆ 6 ಫೀಟಿನ ಮಿರರ್ ಇದ್ದರೆ ಸಾಕು. 3 ಫೀಟಿನ ಆಬ್ಜೆಕ್ಟ್ ಇದೆ, ಅದ್ರ ಫುಲ್ ಇಮೇಜ್ ಪಡ್ಕೋಬೇಕು ಅಂತಂದ್ರೆ 1.5 ಫೂಟಿನ ಮಿರರ್ ಸಾಕು. ನಾನು ಹೇಳೋದು ಅರ್ಥ ಆಯಿತು ಅನ್ಕೋತೀನಿ. ಆಮೇಲೆ ಆ ಪ್ಲೇನ್ ಮಿರರ್ದಲ್ಲಿ ಲ್ಯಾಟ್ರಲ್ ಇನ್ವರ್ಷನ್ ಆಗ್ತದೆ. ಲ್ಯಾಟ್ರಲ್ ಇನ್ವರ್ಷನ್ ಅಂದರೆ ಸೆಲ್ಫಿ ಗೊತ್ತಲ್ಲ ನಿಮಗೆ? ಒಂದು ಯಾವುದೋ ಏನು ದೇವಸ್ಥಾನದ ಮುಂದೆ ಹೋಗಿ ಹಿಂಗೆ ಸೆಲ್ಫಿ ಹೊಡ್ಕೊಂಡ್ಬಿಡ್ತೀರಿ, ಏನೋ ಆ ಹಿಂದಿನ ದೇವಸ್ಥಾನದ ಬೋರ್ಡ್ ಬರಲಿ ಅಂತೇಳಿ ಅದು ಸ್ಟೇಟಸ್ ಇಟ್ಟುಬಿಡ್ತೀರಿ. ಆದರೆ ಹಿಂದಿನ ದೇವಸ್ಥಾನದ ಬೋರ್ಡ್ ಏನಾಗಿಬಿಟ್ಟಿರ್ತದೆ? ಆ ಬೋರ್ಡು ಉಲ್ಟಾ ಬಂದುಬಿಟ್ಟಿರ್ತದೆ, ಮಿರರ್ ಇಮೇಜ್ ಆಗಿರ್ತದೆ. ಅದು ಮಿರರ್ ಇಮೇಜ್ ಲ್ಯಾಟ್ರಲ್ ಶಿಫ್ಟ್ ಆಗಿರ್ತದೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ನಾನು ಹಿಂಗೆ ತಲೆ ಬಾಚ್ತಾ ಇದ್ದರೆ ಮಿರರಲ್ಲಿ ಹಿಂಗೆ ಬಾಚ್ಕೊಳ್ತಾ ಇರ್ತದೆ. ಲ್ಯಾಟ್ರಲ್ ಶಿಫ್ಟ್, ಲ್ಯಾಟ್ರಲ್ ಅಂದ್ರೆ ಪಾರ್ಶ್ವ ಪಲ್ಲಟ, ಎಡದಿಂದ ಬಲಕ್ಕಾಗಿರ್ತದೆ, ಬಲ ಎಡ ಆಗಿರ್ತದೆ ಪ್ಲೇನ್ ಮಿರರಲ್ಲಿ. ಅದೊಂದು ಪಾಯಿಂಟ್ ನೆನ್ಪಿಟ್ಕೋರಿ, ಲ್ಯಾಟ್ರಲ್ ಇನ್ವರ್ಷನ್. ಓಕೆ, ದೆನ್ ಕಮ್ ಟು ಇದಿಷ್ಟು ರಿಫ್ರಾಕ್ಷನ್ದ ಬಗ್ಗೆ, ಅದರ ಅಪ್ಲಿಕೇಶನ್ಸ್ ಬರ್ತವೆ, ಮತ್ತೆ ಚರ್ಚೆ ಮಾಡೋಣ. ಈಗ ಹಂಗಾರೆ ರಿಫ್ರಾಕ್ಷನ್ದ ಅಪ್ಲಿಕೇಶನ್ಸ್ ಏನಪ್ಪ? ರಿಫ್ರಾಕ್ಷನ್ದು ಡೇ ಟು ಡೇ ಲೈಫ್ನಾಗ ಏನು ಅದ್ರದ್ದು ಅಪ್ಲಿಕೇಶನ್ ಇರ್ತದೆ, ಏನೇನು ಅಪ್ಲಿಕೇಶನ್ಸ್ ಇರ್ತವೆ
ಅಂತ. ಹೌದಾ? ರಿಫ್ರಾಕ್ಷನ್ದ ಅಪ್ಲಿಕೇಶನ್ಸು, ರಿಫ್ರಾಕ್ಷನ್ ಇದ್ರ ಅಪ್ಲಿಕೇಶನ್ಸು ಭಾಳ ಇಂಪಾರ್ಟೆಂಟು. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಕೇಳಿಬಿಡ್ತಾನೆ ನಿಮಗೆ. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ನಕ್ಷತ್ರಗಳ ಮಿನುಗುವಿಕೆ, ಪಳ 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 ಹಿಂಗೆ ಹೊಳಿತಿರ್ತವೆ, ಹಿಂಗೆ ಮಿನುಗ್ತಿರ್ತವೆ, ಟ್ವಿಂಕ್ಲಿಂಗ್ ಆಗ್ತಿರ್ತವೆ. ಯಾಕೆ, ಏನು ಕಾರಣ ಅಂತಂದರೆ ರಿಫ್ರಾಕ್ಷನ್ ಆಫ್ ಲೈಟೇ ಅದಕ್ಕೆ ಕಾರಣ. ಆಮೇಲೆ ಒಂದು ನೀರಿನಲ್ಲಿ ಮುಳುಗಿಸಿರ್ತಕ್ಕಂಥ ಸ್ಟಿಕ್ ಇನ್ ವಾಟರ್ appears to bend. ಹಿಂಗೆ ನೋಡಿ, ಹಿಂಗೆ ಒಂದು ಲೋಟ ನೀರಿದೆ, ಇದು ಲೋಟ ಗಾಜಿನ ಲೋಟ. ಈ ನೀರಲ್ಲಿ ಒಂದು ಸೀಸದ ಕಡ್ಡಿಯನ್ನು ಮುಳುಗಿಸಿದ್ದೀನಿ. ಈ ಸೀಸದ ಕಡ್ಡಿ ನಮ್ಗೆ ಹೊರಗಿಂದ ನೋಡಿದಾಗ ಹಿಂಗೆ ಕಾಣೋದಿಲ್ಲ. ಹೆಂಗೆ ಕಾಣ್ತದೆ ಅಂತಂದರೆ ಇಟ್ ಇಸ್ ಸ್ಲೈಟ್ಲಿ ಬೆಂಡ್, ಒಂದು ಸ್ವಲ್ಪ ಬೆಂಡ್ ಆಗಿ ಕಾಣಿಸ್ತಿರ್ತದೆ. ಸ್ಲೈಟ್ಲಿ ಹೌದು ಅಲ್ಲ. ಅದಕ್ಕೂ ಕಾರಣ ಏನು? ರಿಫ್ರಾಕ್ಷನ್ ಆಫ್ ಲೈಟೇ ಕಾರಣ. ಇನ್ನೊಂದು, ಇದೇ ಗಾಜಿನಲ್ಲಿ ನಾನು ಒಂದು ಬೆರಳನ್ನು ಹಾಕ್ತೇನೆ ನೀರಿನಲ್ಲಿ, ದಪ್ಪ ಕಾಣಿಸ್ತದೆ ಬೆರಳು, ನನ್ನ ನಾರ್ಮಲ್ ಇರೋಕ್ಕಿಂತ ದಪ್ಪ. ಇನ್ನೊಂದು ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಿಮ್ಮ ಗಾಜಿನ ಡಬ್ಬದಲ್ಲಿಟ್ಟಿರ್ತಕ್ಕಂಥ ಲಿಂಬೆ ಹಣ್ಣು ಅಪಿಯರ್ಸ್ ಟು ಬಿ ಬಿಗ್. ನೋಡ್ರಿ, ಕಿರಾಣಿ ಅಂಗಡಿ ಗೊತ್ತಿಲ್ಲ ಅವ್ಗೆ ರಿಫ್ರಾಕ್ಷನ್ ಆಫ್ ಲೈಟ್ ಗೊತ್ತಿಲ್ಲ, ಆದರೂ ಅವ್ಗೆ ಕಾಮನ್ ಸೆನ್ಸ್ ಐತಿ. ಹೊರಗಡೆ ತೆಗೆದಿಟ್ಟಿದ್ದ ಅಂದ್ರೆ ಸಣ್ಣ ಕಾಣ್ತಾವೆ ಲಿಂಬೆ ಹಣ್ಣು. ಅದೇ ಗಾಜಿನ ಡಬ್ಬದಲ್ಲಿ ಇಟ್ಟಿದ್ದ ಅಂತಂದರೆ ಸ್ವಲ್ಪ ದೊಡ್ಡ ಕಾಣಿಸ್ತವೆ, ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಗಾಜಿನ ಡಬ್ಬದಲ್ಲಿ ಇಟ್ಟಿರ್ತಕ್ಕಂಥ ಲಿಂಬೆ ಹಣ್ಣಿನ ಗಾತ್ರ ದೊಡ್ಡದಾಗೋದು, ನೀರಿನಲ್ಲಿ ಅದ್ದಿರ್ತಕ್ಕಂಥ ಬೆರಳಿನ ದಪ್ಪ ಹೆಚ್ಚಾಗೋದು, ನೀರಿನಲ್ಲಿ ಅದ್ದಿರ್ತಕ್ಕಂಥದ್ದು ಸೀಸದ ಕಡ್ಡಿ ಬೆಂಡ್ ಆದಂತೆ ಕಾಣೋದು, ಬಾಗಿದಂತೆ ಕಾಣೋದು. ಆಮೇಲೆ ಕಾಯಿನ್ ಇನ್ ಡೆಪ್ತ್ ವಾಟರ್ appears to come upwards. ನೀರಿನ ಆಳದಲ್ಲಿ ಕಾಣ್ತಕ್ಕಂಥ ಕಾಯಿನು ಮೇಲೆ ಎದ್ದು ಬಂದಂತೆ ಕಾಣ್ತದೆ, ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಹೌದಾ? ಇನ್ನೊಂದು ನಿಮಗೆ ನ್ಯಾಚುರಲ್ ಫೆನಮೆನ ಹೇಳ್ತೇನೆ. ಕಿಂಗ್ ಫಿಶರ್ ಮೀನ ಹಿಡಿತಕ್ಕಂಥ ಒಂದು ಪಕ್ಷಿ ಮೇಲಿನಿಂದ ಬಂದು ಒಮ್ಮೆ ಸಮುದ್ರದಲ್ಲಿಯೋ ನದಿಯಲ್ಲಿಯೋ ಬಂದು ಮೀನನ್ನು ತೆಗೆದುಕೊಂಡು ಹೋಗ್ಬಿಡ್ತದೆ. ಎಷ್ಟು ಎತ್ತರದಿಂದ ಅದು ಗ್ರಾಸ್ಪ್ ಮಾಡಿರ್ತದೆ ಅಂತಂದರೆ, ಆ ಕಿಂಗ್ ಫಿಶರ್ಗೂ ನಾಲೆಜ್ ಇದೆ ರಿಫ್ರಾಕ್ಷನ್ ಬಗ್ಗೆ. ರಿಫ್ರಾಕ್ಷನ್ದಾಗ ಕಿಂಗ್ ಫಿಶರ್ಗೆ ಮೀನ ಮೇಲೆ ಇದ್ದಂತೆ ಕಾಣ್ತದೆ, ಮೀನಿಗೆ ಕಿಂಗ್ ಫಿಶರ್ ದೂರ ಇದ್ದಂತೆ ಕಾಣ್ತದೆ, ಇನ್ನೂ ದೂರ ಇದೆ ಅಂತೇಳಿ. ಮೀನ ಕಿಂಗ್ ಫಿಶರನ್ನು ಅಂಡರ್ ಎಸ್ಟಿಮೇಟ್ ಮಾಡಿತು, ಅಲ್ಲೈತಿ ನನ್ನ ಹೆಂಗೆ ಹಿಡಿತೈತಿ ಅಂತೇಳಿ. ಕಿಂಗ್ ಫಿಶರು ಮೀನನ್ನು ಅಪ್ಪರ್ ಎಸ್ಟಿಮೇಷನ್ ಮಾಡಿತು, ಇಲ್ಲೇ ಇದೆ, ಇನ್ನೊಂದು ಸ್ವಲ್ಪ ಕೆಳಗೆ ಹೋಗ್ಬಿಟ್ರೆ ಸಿಕ್ಬಿಡ್ತದೆ ಅಂಥೇಳಿ. ಹೌದಾ? ವಿತ್ ನಾಲೆಜ್ ಆಫ್ ರಿಫ್ರಾಕ್ಷನ್ ಕಿಂಗ್ ಫಿಶರ್ ಕ್ಯಾನ್ ಈಸಿಲಿ ಕ್ಯಾಚ್ ದ ಫಿಶ್ ಫ್ರಮ್ ದ ಫಾರ್ ಡಿಸ್ಟೆನ್ಸ್. ಭಾಳಷ್ಟು ಎತ್ತರದಲ್ಲಿದ್ರೂ ಸಹಿತ ರಿಫ್ರಾಕ್ಷನ್ದೊಳಗೆ ಎಷ್ಟು ಐತಿ ಅಂತಂದರೆ ಮೀನು ರಿಯಲಿ ಎಷ್ಟು ಆಳದೊಳಗೆ ಐತಿ ಅನ್ನೋ ನಾಲೆಜ್ ಇರ್ತದೆ ಕಿಂಗ್ ಫಿಶರಿಗೆ. ಸೊ ನೋಡಿ, ಅದು ಎಂದೂ ಫಿಸಿಕ್ಸ್ ಓದಿಲ್ಲ, ಆಪ್ಟಿಕ್ಸು ಓದಿಲ್ಲ. ಸೊ ಅದ್ರ ಡೇ ಟು ಡೇ ಲೈಫ್ನಾಗ ಅಪ್ಲೈ ಮಾಡ್ಕೊಂಡೈತೆ ಅದು. ಹೌದು, ಓಕೆ, ಇರಲಿ. ಕಿಂಗ್ ಫಿಶರ್ ವರ್ಸಸ್ ಏನು? ಫಿಶ್. ಇದು ಏನೋ ಫೆನಾಮೆನ ಕೇಳಿದ್ರೆ ನಿಮ್ಗೆ ಪ್ರಶ್ನೆ ಹೆಂಗೆ ಕೇಳ್ತಾನೆ, ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದರೆ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಡ್ಯೂ ಟು ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ಲೈಟ್. ಏನು ಬರಿಬೇಕು ನೀವು? ರಿಫ್ರಾಕ್ಷನ್ ಆಫ್ ಲೈಟ್ ಬರಿಬೇಕು. ಸ್ಟಿಕ್ ಇನ್ ವಾಟರ್ ಅಪಿಯರ್ಸ್ ಟು ಬೆಂಡ್ ಡ್ಯೂ ಟು ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ಲೈಟ್. Light travels in a straight line, total internal reflection.
ಏನು ಸ್ಟಿಕ್ ಇನ್ ವಾಟರ್ ಅಪಿಯರ್ಸ್ ಟು ಬೆಂಟ್. ಎದರ ಕಾರಣದಿಂದ ಆಕೈತಿ? ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಕಾಯಿನ್ ಇನ್ ಡೆಪ್ತ್ ವಾಟರ್ ಅಪಿಯರ್ಸ್ ಟು ಕಮ್ ಫಾರ್ವರ್ಡ್, ಮೇಲೆ ಎದ್ದು ಬಂದಂತೆ ಕಾಣ್ತದೆ. ಡ್ಯೂ ಟು ಎದರ ಸಲುವಾಗಿ? ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಆಮೇಲೆ ಕಿಂಗ್ ಫಿಶರ್ ಈ ಫಿಶನ್ನು ಈಸಿಲಿ ಕ್ಯಾಚ್ ಮಾಡ್ತದೆ ವಿತ್ ದ ಹೆಲ್ಪ್ ಆಫ್ ನಾಲೆಜ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಬೇಕು. ಸರಿ, ಮುಂದಿನ ಸ್ಕ್ಯಾಟರಿಂಗ್ ಆಫ್ ಲೈಟ್. ನೆಕ್ಸ್ಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಇದ್ರದ್ದು ಅಪ್ಲಿಕೇಶನ್ಸ್ ಏನಪ್ಪ? ಇದ್ರದ್ದು ಅನ್ವಯಗಳು ಏನು? ಒಂದು, ಸ್ಕೈ looks blue, sea water looks blue. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಹೆಂಗೆ ಸರ್? ಅದು ಹೆಂಗೆ? ಏನು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಏನು? ಅದು ಹೆಂಗೆ ಬ್ಲೂ ಕಾಣ್ತದೆ ಏನು ಅಂತ ಒಂದು ಎಕ್ಸಾಂಪಲ್ ಹೇಳ್ತೇನೆ ಫ್ರೆಂಡ್ಸ್. ಸನ್, ಹೌದಾ? ಸನ್ನದಿಂದ ವಿಸಿಬಲ್ ಲೈಟ್ ಬರ್ತದೆ ನಮ್ಗೆ, ವೈಟ್ ಲೈಟ್ದೊಳಗೆ 7 ಲೈಟ್ ಅದಾವೆ, 7 ಕಲರ್ ಆಫ್ ಲೈಟ್ ಅದಾವೆ. ಎಂಥ ಕಲರ್ ಅವು? 7 ಕಲರು. ವಿಬ್ ಜಿ ಆರ್, ವಿಬ್ ಜಿ ಆರ್, ಹೌದಾ? ವೈಲೆಟ್ ಇದೆ, ಇಂಡಿಗೋ ಇದೆ, ಬ್ಲೂ ಇದೆ, ಗ್ರೀನ್ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ, ರೆಡ್ ಇದೆ. ಇಷ್ಟೆಲ್ಲ ಲೈಟ್ಗಳು ವೈಟ್ ಲೈಟಲ್ಲಿ ಇದ್ದಾವೆ. ಗೋಚರ ಬೆಳಕು, ನೀವು ಡೈಲಿ ಏನನ್ನು ಬೆಳಕು ನೋಡ್ತಿರಲ್ಲ ಅದರಲ್ಲಿ ಎಲ್ಲ ಕಲರ್ಸ್ ಇದ್ದಾವೆ. ಬಟ್ ದಟ್ ಈಸ್ ಅ ಮಿಕ್ಸ್ಚರ್ ಆಫ್ ಆಲ್ ದೀಸ್ ಕಲರ್ಸು. ನಮ್ಗೆ ಅದು ವೈಟ್ ಲೈಟಾಗಿ, ವಿಸಿಬಲ್ ಲೈಟಾಗಿ ಕಾಣ್ತಿರ್ತದೆ. ಇಂಥ ಸಂದರ್ಭದಲ್ಲಿ ಭಾಳಷ್ಟು ದೂರದವರೆಗೆ ನಾವು ವಸ್ತುಗಳನ್ನು ನೋಡುವಾಗ, ಸೊ ಬ್ಲೂ ಲೈಟ್ ಸ್ಕ್ಯಾಟರ್ ಮೋರ್ ಡ್ಯೂ ಟು ದ ಅಟ್ಮಾಸ್ಫೆರಿಕ್ ಪಾರ್ಟಿಕಲ್ಸ್. ಅಟ್ಮಾಸ್ಫೆರಿಕ್ ಪಾರ್ಟಿಕಲ್ಸಿಗೆ ಬ್ಲೂ ಲೈಟು ಭಾಳಷ್ಟು ಸ್ಕ್ಯಾಟರ್ ಆಗ್ತದೆ, ಚದುರ್ತದೆ, ಚದುರು ದೂರ ಹೋಗ್ತದೆ. ಹಿಂಗೆ ದೂರ ಈಗ ಹಿಂಗೆ ಚದುರೋದು. ರೆಡ್ ಲೈಟ್ ತೊಗೊಂಡ್ರೆ ಇಷ್ಟೇ ಚದರ್ತದೆ, ಇಷ್ಟೇ ಚದರ್ತದೆ. ಅಟ್ಮಾಸ್ಫೆರಿಕ್ ಪಾರ್ಟಿಕಲಿಗೆ ಹೊಡೆದು ಹಿಂಗೆ ಸ್ಕ್ಯಾಟರ್ ಆಗೋದು ಇಷ್ಟೇ ಆಗ್ತದೆ. ಆರೆಂಜ್ ಲೈಟ್ ತೊಗೊಂಡ್ರೆ ಇಷ್ಟೇ ಆಗ್ತದೆ, ಇಷ್ಟೇ. ಬ್ಲೂ ಲೈಟ್ ಏನು ಮಾಡ್ತದೆ? ಇದು ಸ್ಕ್ಯಾಟರ್ ಮೋರ್ ಭಾಳಷ್ಟು ಚದುರ್ತದೆ. ಸೊ ಹಾಗಾಗಿ ಬ್ಲೂ ಲೈಟ್ ಜಾಸ್ತಿ ಚದುರೋದ್ರಿಂದ ನಮಗೆ ಸ್ಕೈನೂ ಕೂಡ ಬ್ಲೂ ಕಲರ್ ಕಾಣ್ತದೆ. ಸೊ ಸಿ ವಾಟರ್ನೂ ಕೂಡ ಬ್ಲೂ ಯಾಕೆ ಕಾಣ್ತದೆ ಅಂತಂದರೆ ಸ್ಕ್ಯಾಟರಿಂಗ್ ಆಫ್ ಬ್ಲೂ ಲೈಟ್ ಇನ್ ದಿ ವೈಟ್ ಲೈಟ್. ಈ ವಿಸಿಬಲ್ ಲೈಟ್ದಾಗ ಏನು ಕಲರ್ ಅದಾವಲ್ಲ, ಆ ಕಲರ್ದೊಳಗಿನ ಬ್ಲೂ ಕಲರು ಅಟ್ಮಾಸ್ಫೆರಿಕ್ ಪಾರ್ಟಿಕಲ್ಗೆ ಹಿಟ್ ಆಗಿ ಜಾಸ್ತಿ ಸ್ಕ್ಯಾಟರ್ ಆಗೋದ್ರಿಂದ ಯು ವಿಲ್ ಗೆಟ್ ವಿಜುವಲೈಸ್ ದ ಸ್ಕೈ ವಿಲ್ ಲುಕಿಂಗ್ ಲೈಕ್ ಬ್ಲೂ. ನಿಜವಾಗೂ ಸ್ಕೈ ಬ್ಲೂ ಐತೇನೂ? ಇಲ್ಲ, ದಟ್ ಈಸ್ ಬ್ಲ್ಯಾಕ್ ಇನ್ ಕಲರ್. ಆ್ಯಕ್ಚುಲಿ ನೀವು ಭಾಳ ಆಕಾಶವನ್ನು ಈ ಅಟ್ಮಾಸ್ಫಿಯರ್ ದಾಟಿ ಹೋಗಿ ನೋಡಿಬಿಟ್ರೆ, ಈಗ ನಾನು ಮಧ್ಯಾಹ್ನದ ಸಮಯ ಶುಭ್ರವಾದಂಥ ಆಕಾಶ ಭೂಮಿ ಮೇಲಿಂದ ನೋಡಿಬಿಟ್ರೆ ನನಗೆ ನೀಲಿ ಕಲರ್ ಕಾಣುತ್ತೆ. ನೀವು ಈ ವಾತಾವರಣವನ್ನು ದಾಟಿ ಹೋಗಿ ಆಕಾಶವನ್ನು ನೋಡಿಬಿಟ್ರೆ ಯು ವಿಲ್ ಗೆಟ್ ಬ್ಲ್ಯಾಕ್ ಕಲರ್. ಅದನ್ನೂ ಕೇಳ್ತಾನೆ ಕಾಂಪಿಟೇಟಿವ್ IASಗೆ ಒಂದು 2-3 ಸಲ ಕೇಳಿದ್ದಾನೆ. ಹೌ ಸ್ಕೈ ವಿಲ್ ಬಿ ಲುಕಿಂಗ್ ಇಫ್ ವಿ ಆರ್ ಸೀಯಿಂಗ್ ಅಬೌವ್ ದಿ ಅಟ್ಮಾಸ್ಫಿಯರ್. ಇಫ್ ವಿ ಆರ್ ಲುಕಿಂಗ್ ದ ಸ್ಕೈ ಅಬೌವ್ ದಿ ಅಟ್ಮಾಸ್ಫಿಯರ್. ವಾತಾವರಣವನ್ನು ದಾಟಿ ಹೋಗಿ ನಾವು ಸ್ಕೈಯನ್ನು ನೋಡಿದರೆ ನಮಗೆ ಸ್ಕೈ ಯಾವ ಕಲರ್ದಲ್ಲಿ ಕಾಣ್ತದೆ? ಡೆಫಿನೆಟ್ಲಿ ಬ್ಲ್ಯಾಕ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಓಕೆ, ಹಂಗಾದರೆ 2 ಅಪ್ಲಿಕೇಶನ್ಸ್ ಇದ್ದಾವೆ ಎದಕ್ಕೆ? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ. ಒಂದು ಸ್ಕೈ ಬ್ಲೂ ಕಲರಲ್ಲಿ ಕಾಣೋದು, ಇನ್ನೊಂದು ಸಿ ವಾಟರು ಬ್ಲೂ ಕಲರಲ್ಲಿ ಕಾಣೋದು. ಇದು ಮೊದಲಿಗೆ ರಾಮನ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟು, CV ರಾಮನ್ ಅಂತೇಳಿ, CV ರಾಮನ್ ಅವರು ಬೆಳಕು ಹೆಂಗೆ ಸ್ಕ್ಯಾಟರ್ ಆಗ್ತದೆ ಅನ್ನತಕ್ಕಂಥದ್ದನ್ನು, ಈ ಸ್ಕೈ ಬ್ಲೂ ಲೈಟ್ ಸ್ಕ್ಯಾಟರ್ ಆಗೋದ್ರಿಂದ ಹಂಗೆ ಕಾಣ್ತದೆ ಅಂತಕ್ಕಂಥದ್ದು, ಸಿ ವಾಟರು ಹಿಂಗೆ ಕಾಣ್ತದೆ ಅಂತಕ್ಕಂಥದ್ದನ್ನು ತಮ್ಮ ಒಂದು ಸಿದ್ಧಾಂತದೊಳಗೆ ಸ್ಟಡಿ ಆಫ್ ಲೈಟದ ಸಹಾಯದಿಂದ
ಕಂಡುಹಿಡಿದ್ರು. ಅದಕ್ಕೆ ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಗ್ತದೆ, ಇಂಡಿಯನ್ ಸೈಂಟಿಸ್ಟ್ ಅವರು. ಸೊ ಅವರು ಆ ರಾಮನ್ ಎಫೆಕ್ಟನ್ನು ಯಾವತ್ತ ಜಗತ್ತಿಗೆ ಮಂಡಿಸಿದರೋ ಹೇಳಿದರೋ ಆ ದಿನವನ್ನು ನಾವು ಇವತ್ತಿಗೂ ಸಹಿತ ಫೆಬ್ರವರಿ 28 ನಾವು ಇವತ್ತಿಗೂ ಸಹಿತ ಏನಂತ ಆಚರಣೆ ಮಾಡ್ತೇವೆ, ಸೈನ್ಸ್ ಡೇ, ನ್ಯಾಷನಲ್ ಸೈನ್ಸ್ ಡೇ ಅಂತ ಮಾಡ್ತೇವೆ. ನ್ಯಾಷನಲ್ ಸೈನ್ಸ್ ಡೇ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ 28th ಫೆಬ್ರವರಿ ಆಫ್ ಎವ್ರಿ ಇಯರ್. ನ್ಯಾಷನಲ್ ಸೈನ್ಸ್ ಡೇ ಅವ್ರ ಸವಿ ನೆನಪಿಗೆ. ಇದನ್ನು KASಗೆ ಭಾಳಷ್ಟು ಸಲ ಪ್ರಶ್ನೆ ಕೇಳ, ರಾಮನ್ ಹುಟ್ಟಿದ ದಿವಸ ಏನು, ರಾಮನ್ನ ಸಂಶೋಧನೆ ಕಂಡು ಹಿಡಿದ ದಿವಸ ಏನು, ಮಂಡಿಸಿದ ದಿವಸ, ಹಿಂಗೆಲ್ಲ ಪ್ರಶ್ನೆಗಳನ್ನು ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳಿದ್ದಾನೆ. ಅವರು ಯಾವತ್ತು ರಾಮನ್ ಎಫೆಕ್ಟನ್ನು ಮನ್ನಣೆ ಮಾಡಿದರು, ಅವರು ಜಗತ್ತಿಗೆ ಅದನ್ನು ಪ್ರಚುರಪಡಿಸಿದ್ರು, ಆ ದಿನವನ್ನು ಫೆಬ್ರವರಿ 28 ನಾವು ಏನಂತ ಕರಿತೀವಿ, ನ್ಯಾಷನಲ್ ಸೈನ್ಸ್ ಡೇ ಅಂಥೇಳಿ ಮಾಡ್ತೀವಿ. ಓಕೆ, ಮುಂದಿನ ಸೆಷನ್ನಲ್ಲಿ ಮತ್ತೆ ಲೈಟದ ಬಗ್ಗೆ ಬರ್ತೇನೆ. ಆಲ್ಮೋಸ್ಟ್ ಈಗ ಇವತ್ತಿನ ಸೆಷನ್ ನೋಡಿದ ಮೇಲೆ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ 2 ಸೆಷನ್ನಿಗೂ ಲೈಟ್ ನಿಮ್ಗೆ ಸಾಕಾಗಲ್ಲ ಅನಿಸುತ್ತೆ. 3 ಸೆಷನ್ನೂ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ನೀವು ನೋಡಲಿಕ್ಕೆ ರೆಡಿ ಆದರೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ನನ್ನ ದೇಶ ಕಾಯುವ ಯೋಧರಿಗಾಗಿ ಅರ್ಪಣೆ ಮಾಡಲಿಕ್ಕೆ, ಅವರಿಗಾಗಿ ಸಮಯವನ್ನು, ನನ್ನ ಒಂದಿಷ್ಟು ಬ್ಯುಸಿ ಶೆಡ್ಯೂಲ್ಗಳನ್ನು ಅವರಿಗಾಗಿ ಮೀಸಲಿಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ದೇಶ ಕಾಯಲಿಕ್ಕೆ ನೀವು ಸಿದ್ಧರಾಗಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ನನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್.